ಓಂ ಶಾಂತಿ. ಮೊನ್ನೆ ಭಾನುವಾರದ ಮುರಳಿಯಲ್ಲಿ ವಿಶೇಷವಾಗಿ ಬಾಬಾರವರು ಹೇಳಿದ್ದಾರೆ, ಕ್ರೋಧದ ಬಗ್ಗೆ ಕ್ಲಾಸನ್ನ ಮಾಡಿ ಅಂತ. ಅದಕ್ಕಾಗಿ ಇವತ್ತಿನ ದಿನ ಆ ಕ್ಲಾಸನ್ನ ಮಾಡಲಾಗ್ತಾ ಇದೆ. ಇದರ ಒಂದು ಲಾಭ ಬಾಬಾರವರು ತುಂಬ ಜನರಿಗೆ ಕೊಡಲಿ, ಆ ಮೂಲಕ ಬಾಬನ ಮಕ್ಕಳು, ಪ್ರಪಂಚದ ಜನ ಕ್ರೋಧ ಮುಕ್ತರಾಗಲಿ ಹೇಳುವಂಥ ಆಶಾಭಾವದಿಂದ ಇವತ್ತಿನ ಈ ಒಂದು ಕ್ರೋಧದ ಬಗ್ಗೆ ವಿಚಾರ ಸಾಗರ ಮಂಥನ ತರಗತಿಯನ್ನ ಆರಂಭ ಮಾಡಲಾಗಿದೆ. ಆತ್ಮೀಯರೇ, ಸಿಟ್ಟು, ಕ್ರೋಧ ಅಂದ್ರೆ ಏನು, ಯಾಕೆ ಬರುತ್ತೆ? ಮುಖ್ಯವಾದಂತ ಕಾರಣ, ಆತ್ಮ ತನ್ನ ಕರ್ಮೇಂದ್ರಿಯಗಳ ಮೂಲಕ ಹೊರಗಡೆಯ ಪ್ರಪಂಚದಲ್ಲಿ ಕರ್ಮ ಮಾಡಲಿಕ್ಕೆ ಹೊರಗಡೆ ಹೋಗತ್ತಲ್ಲ, ಅಂದ್ರೆ ಆತ್ಮ ಹೊರಗಡೆ ಹೋಗಲ್ಲ, ಕರ್ಮೇಂದ್ರಿಯವನ್ನ ಹೊರಗಡೆ ಕಳಿಸತ್ತಲ್ಲ. ಸೂಕ್ಷ್ಮ ಕರ್ಮೇಂದ್ರಿಯಗಳನ್ನಾಗ್ಲಿ ಸ್ಥೂಲ ಕರ್ಮೇಂದ್ರಿಯಗಳನ್ನಾಗ್ಲಿ ಕರ್ಮ ಇಂದ್ರಿಯ ಅಂದ್ರೆ ಕರ್ಮ ಮಾಡುವಂತ ಸಾಧನವನ್ನ ಹೊರಗಡೆಗೆ ಕಳಿಸುವಂತ ಸಂದರ್ಭದಲ್ಲಿ ಆ ಕರ್ಮದ ಫಲ ಹೀಗೆ ಇರಬೇಕು ಅಂತ ಮನಸ್ಸಿನಲ್ಲಿ ಪರಿಕಲ್ಪನೆಯನ್ನ ಮಾಡಿ ಕರ್ಮವನ್ನ ಆರಂಭ ಮಾಡುತ್ತೆ. ಆತ್ಮ ಕರ್ಮ ಮಾಡುವ ಮೊದಲು, ಕರ್ಮ ಮಾಡುವಂತ ಸಮಯದಲ್ಲಿ, ಕರ್ಮ ಮಾಡಿದ ಮೇಲೆ ಕರ್ಮದ ಫಲ ಬರಬೇಕಲ್ಲ. ಇದು ಹೀಗೇ ಬರಬೇಕು ಅಥವಾ ಇದಕ್ಕಿಂತ ಚೆನ್ನಾಗಿ ಬರಬೇಕು ಹೇಳುವಂತಹ ಪರಿಕಲ್ಪನೆ, ನಿರೀಕ್ಷೆ, ಇಚ್ಛೆಯನ್ನ ಇಟ್ಕೊಂಡು ಕರ್ಮವನ್ನ ಮಾಡಲಿಕ್ಕೆ ಆರಂಭ ಮಾಡುತ್ತೆ. ಆದರೆ ಅದರ ನಿರೀಕ್ಷೆಯ ಅನುಸಾರದಲ್ಲಿ ಕರ್ಮದ ಫಲ ಬರದಿದ್ದಾಗ, ಅಷ್ಟು ಸಮಯದಲ್ಲಿ ಬರದಿದ್ದಾಗ, ಆ ಪ್ರಮಾಣದಲ್ಲಿ ಬರದಿದ್ದಾಗ, ಆ ವ್ಯಕ್ತಿಯಿಂದ ಅಥವಾ ವಸ್ತುವಿನಿಂದ ಬರದಿದ್ದಾಗ ಅವಾಗೇನಾಯ್ತು? ಸಿಟ್ಟು ಬರ್ತದೆ, ಕ್ರೋಧ ಬರ್ತದೆ. ನಾನು ಇಷ್ಟು ಗಂಟೆ ಮನೆಯಿಂದ ಹೊರಡಬೇಕು, ಹೊರಡ್ಲಿಕ್ಕಾಗಿಲ್ಲ, ಸಿಟ್ಟು ಬಂತು. ಇಷ್ಟೊತ್ತಿಗೆ ಬಸ್ ಬರಬೇಕು, ಒಂದು 10 ನಿಮಿಷ ಲೇಟ್ ಆಯ್ತು, ಸಿಟ್ಟು ಬಂತು. 5 ನಿಮಿಷ ಮೊದಲೇ ಬಂದ್ಬಿಡ್ತು ಬಸ್ಸು, ಆವಾಗಲೂ ಸಿಟ್ಟು ಬರ್ತದೆ. ಲೇಟ್ ಆಗಿ ಬಂದರೂ ಸಿಟ್ಟು ಬರುತ್ತೆ, ಬೇಗ ಬಂದ್ರೂ ಸಿಟ್ಟು ಬರ್ತದೆ. ನಾನು ಕರೆದ ತಕ್ಷಣ ಅವರು ಬರಬೇಕಿತ್ತು, ಬರಲಿಲ್ಲ, ಈಗ ಬಂದ್ಬಿಟ್ಟು ಏನ್ ಮಾಡ್ತೀರಾ ಅಲ್ವಾ? ನನಗೆ ನೀವು ಇಷ್ಟೇ ಬಡಿಸ್ಬೇಕಿತ್ತು, 1 ಸ್ಪೂನ್ 2 ಸ್ಪೂನ್ ಯಾಕೆ ಬಡಿಸಿದ್ರೆ ನೀವು? ನಾನು ಕೇಳಿದ 1 ಸ್ಪೂನ್ ತಾನೇ, ನನಗೆ ಬೇಡ ಅಂದ್ರೆ ಯಾಕೆ ಬಡಿಸಿದ್ರಿ? ಹೀಗೆ ಆತ್ಮ ಕರ್ಮ ಮಾಡುವಂತ ಸಮಯದಲ್ಲಿ ಕರ್ಮದ ಫಲವನ್ನ ಪ್ರೀಡಿಟರ್ಮೈಂಡ್ ಮಾಡಿಬಿಟ್ಟು ಕರ್ಮವನ್ನ ಆರಂಭ ಮಾಡ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ನಿರೀಕ್ಷಿತ ಫಲ ಸಿಗದಿದ್ದಾಗ ಆತ್ಮಕ್ಕೆ, ಮನಸ್ಸಿಗೆ ಕಸಿವಿಸಿ ಆಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ಇಷ್ಟು ಸಮಯದ ಒಳಗಡೆನೆ ಬರ್ಬೇಕು. ನಾವು ಕೆಲವೊಂದ್ಸಲ ಬಾಬನಿಗೆ ಹೇಳ್ತೀವಿ, ಬಾಬಾ ಈ ಕೆಲಸವನ್ನು ಇಷ್ಟು ಸಮಯದಲ್ಲೇ ಮಾಡ್ಕೊಡು. ಲೇಟ್ ಆಯ್ತು ಅಂದ್ರೆ ಸಿಟ್ಟು ಬಂದ್ಬಿಡ್ತದೆ. ಸಮಯದ ಲಿಮಿಟ್ ಅನ್ನು ಕೂಡ ಹಾಕ್ಬಿಡ್ತೀವಿ. ಈ ಕೆಲಸವನ್ನು ಮಾಡಿದಾಗ, ಇವಾಗ ನಾವೆಲ್ಲೋ ಒಂದ್ ಕಡೆ ಸೇವೆಗೆ ಹೋಗಿರ್ತೀವಿ ಅಂತ ತಿಳ್ಕೊಳ್ಳಿ, ಎದುರುಗಡೆ ಹೊಗಳಬೇಕು ಹೇಳುವಂತ ನಿರೀಕ್ಷೆ ಇಟ್ಕೊಂಡಿರ್ತೀವಿ, ಅವ್ರು ಹೊಗಳಲೇ ಇಲ್ಲ, ಸಿಟ್ಟು ಬಂದ್ಬಿಡ್ತದೆ. ನನಗೆ ಓಂ ಶಾಂತಿ ಹೇಳಲಿಲ್ಲ, ವಿಷಯ ದೊಡ್ಡದೇನಿಲ್ಲ, ಸಿಟ್ಟು ಬಂದ್ಬಿಡ್ತದೆ. ನಾನು ಸೀನಿಯರ್ ಅಲ್ವಾ, ನನಗೆ ಯಾಕೆ ಓಂ ಶಾಂತಿ ಹೇಳಲಿಲ್ಲ? ಎಲ್ಲರಿಗೂ ಕೂತ್ಕೊಳ್ಳಿಕ್ಕೆ ಹೇಳಿದ್ರು, ನನಗೆ ಕೂತ್ಕೊಳ್ಳಿಕ್ಕೆ ಹೇಳಲಿಲ್ಲ ಅಂದ್ರೆ ಮೊದಲೇ ನೀವು ನಿರೀಕ್ಷೆ ಮಾಡಿದ್ರೆ ಹೋದ ತಕ್ಷಣ ನಿಮ್ಗೆ ಇಂಥ ಗೌರವ ಸಿಗಬೇಕು ಅಂತ. ಅದಕ್ಕೆ ಭಗವದ್ಗೀತೆಯಲ್ಲೂ ಭಗವಂತ ಹೇಳ್ತಾರೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಕರ್ಮವನ್ನ ನಿನ್ನ ಕರ್ತವ್ಯ ಅಂತ ತಿಳಿದು ಮಾಡ್ತಾ ಹೋಗು, ಆದ್ರೆ ಅದರ ಫಲಾಫಲವನ್ನ ನೀನು ನಿರೀಕ್ಷೆ ಮಾಡಬೇಡ. ಏನು ಫಲ ಬರುತ್ತೋ ಅದನ್ನ ಅದೇ ರೀತಿ ಸ್ವೀಕಾರ ಮಾಡುವಂತನಾಗು. ಕರ್ಮವನ್ನ ಮಾಡುವಂತ ಕಾಯಕವನ್ನ ಮಾತ್ರ ನೀನು ಮಾಡು, ಆ ಫಲವನ್ನ ನನಗೆ ಬಿಡು. ಭಗವಂತನಿಗೆ ಆ ಕರ್ಮದ ಫಲವನ್ನ, ಸಾಧನವನ್ನ ನಾನು ಬಿಟ್ಟಾಗ
ಅದರಲ್ಲಿ ಖಂಡಿತವಾಗ್ಲೂ ಕಲ್ಯಾಣ ಇರುತ್ತೆ ಆತ್ಮೀಯರೇ. ಅದಕ್ಕಾಗಿ ಸಿಟ್ಟು ಬರಬಾರದು ಏನ್ ಮಾಡಬೇಕು? ಬಾಬಾರವರ ಶ್ರೀಮತವನ್ನ ಪಡೆದುಕೊಂಡು, ಬಾಬಾರವರ ಆಸೆಯಂತೆ ಬಾಬನನ್ನ ಜೊತೆಯಲ್ಲಿ ಇಟ್ಕೊಂಡು, ಬಾಬನನ್ನ ಎದುರುಗಡೆ ಇಟ್ಕೊಂಡ್ಬಿಟ್ಟು ನಾವು ಕರ್ಮವನ್ನು ಮಾಡ್ತಾ ಹೋದಾಗ ಭಗವಂತನ ಸಹಯೋಗ ಇರುವಂತ ಕಾರಣದಿಂದ ನಿರೀಕ್ಷಿತ ಫಲ ನಿಮಗೆ ಆ ಸಮಯದಲ್ಲಿ ಸಿಗದಿದ್ರೂ ಕೂಡ ಈಶ್ವರೀಯ ಜೀವನದ ಅನುಭವದಲ್ಲಿ ನಿಮ್ಗನ್ಸತ್ತೆ ಮುಂದೆ ಇದರಲ್ಲಿ ಕಲ್ಯಾಣ ಇದ್ದೇ ಇದೆ. ನಿರೀಕ್ಷೆ ಮಾಡಿದಕ್ಕಿಂತ ಹೆಚ್ಚಿನ ಫಲ ನನಗೆ ಸಿಗತ್ತೆ ಹೇಳುವಂತ ಅನುಭವ, ನಿಶ್ಚಯ, ನಂಬಿಕೆ, ವಿಶ್ವಾಸ ನಮ್ಮಲ್ಲಿ ಬರಬೇಕಾಗ್ತದೆ. ಸರಿ, ಈಗ ಸಿಟ್ಟಿನಲ್ಲಿ ಎಷ್ಟು ವಿಧ, ವಿಶೇಷವಾಗಿ ಬಾಬಾ ಸೆಂಟೆನ್ಸ್ ಅಲ್ಲಿ ಹೇಳಿದ್ದಾರೆ ಎಷ್ಟು ವಿಧದ ಸಿಟ್ಟುಗಳಿದ್ದಾವೆ ಅಂತ. ಅದರ ಬಗ್ಗೆ ಸ್ವಲ್ಪ ಕ್ಲಾಸ್ ಅನ್ನ ಮಾಡಿ ಅಂತ. ಅದರಲ್ಲೂ ಸ್ವಲ್ಪ ಹೈಯರ್ ಲೆವೆಲ್ ಇದೆ, ಅದು ಸ್ವಲ್ಪ ಲೋವರ್ ಲೆವೆಲ್ ಅಲ್ಲಿ ಇದೆ. ಹೀಗೆ ಬಿ ಪಿ ಅನ್ನು ಕೂಡ ಮೆಜರ್ ಮಾಡ್ತೀವಲ್ಲ, ಹೈಯರ್ ಲೆವೆಲ್ ಲೋವರ್ ಲೆವೆಲ್ ಅಂತ. ಎಲ್ಲ ಸಿಟ್ಟೇನೆ, ಆದ್ರೆ ಸ್ವಲ್ಪ ಪವರ್ ಜಾದ, ಹೆಚ್ಚಿಗೆ ಶಕ್ತಿ ಜಾದ ಇರುವಂಥದ್ದು. ಕೆಲವೊಂದಲ್ಲಿ ಶಕ್ತಿ ಒಂದು ಪ್ರಮಾಣ ಕಡಿಮೆ ಇರುವಂಥದ್ದು. ಆದ್ಮೇಲೆ ಸಿಟ್ಟೆಲ್ಲಿ ಉತ್ಪನ್ನ ಆಗತ್ತೆ? ಆತ್ಮದಲ್ಲಿ. ಸಿಟ್ಟು ಉತ್ಪನ್ನ ಆಗಲಿಕ್ಕೆ ಕರ್ಮೇಂದ್ರಿಯಗಳು ಬೇಕಲ್ಲ. ಆ ಸಿಟ್ಟು ಆತ್ಮ ಮತ್ತು ಮನಬುದ್ಧಿ ಸಂಸ್ಕಾರದಲ್ಲಿ ಮಾತ್ರ ಇದೆ. ಸ್ವಲ್ಪ ಕಡಿಮೆ ಸಮಯ ಮನಸ್ಸಿನಲ್ಲಿ ಮಾತ್ರ ಕೊತ 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 ಕುದಿತಾ ಇರ್ತದೆ ಅಷ್ಟೆ ಒಳಗಡೆಯಿಂದ. ವರ್ತಮಾನ ಸಮಯದಲ್ಲಿ ಡಾಕ್ಟರ್ ಕೂಡ ಹೇಳ್ತಾರೆ, ಮನುಷ್ಯರಿಗೆ ಹೆಚ್ಚಿನ ಕಾಯಿಲೆ ಶರೀರದ ಆಹಾರ ಪದ್ಧತಿಗಿಂತ ಮಾನಸಿಕವಾದಂತ ಈ ಒಂದು ಸಿಟ್ಟು, ಕ್ರೋಧ, ಹೊಟ್ಟೆ ಕಿಚ್ಚು, ಈ ಭಾವನೆಗಳಿಂದಲೇ ಸುಮಾರು 70% ಕಾಯಿಲೆಗಳು, ಮುಖ್ಯವಾಗಿ ಕ್ಯಾನ್ಸರ್ ಬರ್ತಾ ಇದೆ. ಆ ಕಾಯಿಲೆಗಳಿಂದ ಒಳಗಡೆ ಸಿಟ್ಟು ಬರ್ತಾ ಇರುತ್ತೆ, ಹೊರಗಡೆ ಹಾಕ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಮ್ಮ ಶರೀರದಲ್ಲಿ ಏನೋ ಒಂದು ವೇಸ್ಟ್ ಉಳಿದಿದೆ ಅಂತ ತಿಳ್ಕೊಳ್ಳಿ. ಇವಾಗ ಮೂತ್ರ, ಮಳೆಗಾಲದಲ್ಲಿ ಮೂತ್ರ ಜಾಸ್ತಿ ಬರುತ್ತೆ, ಅದನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಂಡ್ಬಿಡಿ ಗಂಟೆಗಟ್ಟಲೆ, ಏನಾಗ್ತದೆ? ಹೊಟ್ಟೆ ನೋವು ಬರಲ್ವಾ? ಹೊಟ್ಟೆಯಲ್ಲಿ ಏನಾದ್ರು ವೇಸ್ಟೇಜ್ ಉಳ್ಕೊಂಡ್ಬಿಟ್ರೆ ಅದ್ರಲ್ಲಿ ಕಾಯಿಲೆಯಾಗಿ ಪರಿವರ್ತನೆ ಆಗತ್ತೆ ತಾನೇ. ಹಾಗೇನೆ ಆ ಭಾವನೆಗಳನ್ನ ಹಿಡಿದಿಟ್ಟುಕೊಂಡಾಗ ನಮ್ಮ ಜೀವನದಲ್ಲಿ ಪದೇ 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 ಅಸಫಲತೆಗಳು ಕಂಡು ಬಂದಾಗ, ನಮ್ಮ ಜೊತೆಯಲ್ಲಿರುವಂತ ವ್ಯಕ್ತಿಗಳು ನಮಗೆ ಬೇಕಾದ ಹಾಗೆ ಪಾತ್ರವನ್ನು ಮಾಡದಿದ್ದಾಗ ನಮಗೆ ಅಸಫಲತೆಯ ಫೀಲಿಂಗ್ ಆಗತ್ತೆ. ಮತ್ತು ಆ ಕ್ಷಣವನ್ನ ಕೆಲವೊಂದ್ಸಲ ನಾವು ವರ್ಷಾನುಗಟ್ಲೆವರೆಗೂ ಅದನ್ನ ಏನ್ ಮಾಡ್ತೀವಿ, ಪ್ರಿಂಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಪುನಃ 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 ಆ ಕಹಿ ಘಟನೆಯನ್ನ ಮೆಲುಕು ಹಾಕ್ತಾ ಇರ್ತೀವಿ. ಅದರ ಪರಿಣಾಮ ನಮಗೇನಾಗ್ತದೆ? ಕಾಯಿಲೆಗಳಾಗಿ ಪರಿವರ್ತನೆ ಆಗ್ತದೆ. ಸರಿ, ಈಗ ಆತ್ಮನಿಂದ ಬಂದಿರುವಂತ ಸಿಟ್ಟು ಮನಬುದ್ಧಿಯವರೆಗೆ ಅಷ್ಟೇ ಉಳಿತು, ನೀವನ್ನ ಮಾತ್ರ ಅನುಭವಿಸ್ತಾ ಇದ್ದೀರಿ. ಇದು ಸ್ವಲ್ಪ ಲೋವರ್ ಲೆವೆಲ್. ನಂತರದಲ್ಲಿ ಅದು ಶರೀರದಲ್ಲಿ ಟ್ರಾನ್ಸ್ಫರ್ ಆಯ್ತು ಅಂದ್ರೆ ನೆಕ್ಸ್ಟ್ ಲೆವೆಲ್. ಅದು ಮುಖ ಎಲ್ಲ ಕೆಂಪಾಗ್ತಾ ಇದೆ, ಬಾಯಲ್ಲಿನ ಶಬ್ದದಲ್ಲಿ ಬರ್ತಾ ಇಲ್ಲ, ಮುಖ ಕೆಂಪಾಗ್ತದೆ. ಅವ್ರಿಗೆ ಬೇರೆ ಗೊತ್ತಾಗ್ತದೆ ಸಿಟ್ಟು ಬಂದಿದೆ. ಕಣ್ಣು ಕೆಂಪಾಗೋದು, ಮುಖ ಕೆಂಪಾಗೋದು ಎರಡನೇ ಹಂತ. ಮೂರನೇ ಹಂತ ಯಾವುದು? ಮುಖದಿಂದ ಅದು ಹೊರಗಡೆಗೆ ಬರ್ತದೆ, ಅಂದ್ರೆ ಮುಂದೆ ಪಾಸ್ ಆಗ್ತಾ ಇದೆ ಪರ್ಸೆಂಟೇಜ್. ಈಗ ತಮಗೂ ಗೊತ್ತು, ರಾಜಯೋಗದ ಪರ್ಸೆಂಟೇಜ್ ನಿಧಾನವಾಗಿ ಒಳಗಡೆಯಿಂದ ಹೊರಗಡೆ ಕಡೆಗೆ ಹೇಗೆ ಪ್ರವಾಹ ಆಗತ್ತೋ ಹಾಗೆ ಈ ವಿಕಾರ ರಾವಣನು ಕೂಡ ನಿಧಾನವಾಗಿ ಒಳಗಡೆಯಿಂದ ಹೊರಗಡೆಗೆ ಬರ್ತಾ ಇರ್ತಾನೆ. ಮುಖದಿಂದ ಸ್ಟಾರ್ಟ್ ಆಗತ್ತೆ. ಆ ನಂತರದಲ್ಲಿ ಏನಾಗತ್ತೆ, ಆ ಸಿಟ್ಟು ಕೈವರೆಗೂ ಹೋಗ್ಬಿಟ್ಟು ಕೈಯಿಂದ ಯಾರಿಗಾದ್ರೂ ಏಟು ಕೊಟ್ಟು ಬಿಡ್ತೀವಿ. ಅಥವಾ ನಮ್ಮ ಮಾತೆಯರು ಕೈಯಿಂದ ಯಾರಿಗೂ ಏಟು ಕೊಡ್ತಿದ್ದಾಗ ಆ ಸಿಟ್ಟನ್ನ ಅಡಿಗೆ ಮನೆಯಲ್ಲಿ ಪಾತ್ರೆಯಲ್ಲಿ ತೋರಿಸ್ತಾ ಇರ್ತಾರೆ. ಅಡಿಗೆ ಮನೇಲಿ ಹೋದಾಗ ಪಾತ್ರೆಗಳು ಶಬ್ದ ಬರ್ತಾ ಇದ್ದಾವೆ ಅಂತಂದ್ರೆ ಒಳಗಿನ ಮನಸ್ಸು ಹೇಗಿದೆ ಅಂತ ಹೇಳ್ಬಿಟ್ಟು ಆ ಶಬ್ದದ ಮುಖಾಂತರ ಗೊತ್ತಾಗ್ತದೆ ಏನೋ ಒಂದು ತಪ್ಪಾಗಿದೆ ಅಂತ. ಅಂದ್ರೆ ಕೈನ ಮೂಲಕ. ನೆಕ್ಸ್ಟ್ ಏನು ಅಂತಂದ್ರೆ ಮುಂದಿನ ಹಂತದಲ್ಲಿ ಕೈಯಲ್ಲಿ ಏನೋ ಒಂದು ಸಾಧನ ಇಟ್ಕೊಂಡ್ಬಿಟ್ಟು, ಲಟ್ಟಣಿಗೇನೋ ಕೋಲೋ ಅಥವಾ ಕೈಲಿ ಏನಿದೆಯೋ ಅದನ್ನ ತೆಗೆದು ಏನ್ ಮಾಡೋದು, ಎದುರುಗಡೆ ಮೇಲೆ ಬಿಸಾಕ್ಬಿಡೋದು, ಅಥವಾ ತನ್ನಿಂದ ನೋಡ್ಕೊಂಡ್ಬಿಡೋದು, ಅಥವಾ ಎಲ್ಲೋ ಒಂದು ತೆಗೆದು ಬಿಸಾಕ್ಬಿಡೋದು. ಚಿಕ್ಕ ಮಕ್ಕಳಿಗೆ ಸಿಟ್ಟು ಬಂದ್ರೆ ಕೈಯಲ್ಲಿ ಮೊಬೈಲ್ ತೆಗೆದು ಬಿಸಾಕ್ಬಿಟ್ಟ ಅಷ್ಟೇ. ಅದ ನಂತರದಲ್ಲಿ ಅತಿರೇಕವಾದಂತಹ ಮುಂದಿನ ಹಂತ, ಸಿಟ್ಟು ಬಂದಾಗ
ತನ್ನ ಶರೀರವನ್ನು ಡ್ಯಾಮೇಜ್ ಮಾಡಿಕೊಳ್ಳುವಂಥದ್ದು, ಕೈ ಕೊಡ್ಕೊಳ್ಳುವಂಥದ್ದು, ಕಾಲು ಕೊಡ್ಕೊಳ್ಳುವಂಥದ್ದು, ತನ್ನ ಶರೀರಕ್ಕೆ ತಾನು ಖಾಸಿ ಮಾಡಿಕೊಳ್ಳುವಂಥದ್ದು. ಅದರ ನಂತರದ ಹಂತ, ಸಿಟ್ಟು ಬಂದಾಗ, ಯಾರ್ದೋ ಮೇಲೆ ಸಿಟ್ಟು ಬಂತು ಅಂತ ಆತ್ಮಹತ್ಯೆಯನ್ನು ಮಾಡುವಂಥದ್ದು. ಏನ್ ಮಾಡುವಂಥದ್ದು? ತನ್ನ ಆತ್ಮವನ್ನ ತಾನೇ ಸಾಯಿಸಿಕೊಂಡು ಸಿಟ್ಟಿನ ಕಾರಣದಿಂದ, ನನ್ನ ಮಾತನ್ನ ಕೇಳಿಲ್ಲ. ನಾವು ಕೆಲವೊಂದ್ಸಲ ನೋಡ್ತೀವಿ ನ್ಯೂಸ್ ಪೇಪರ್ನಲ್ಲಿ, ಹೊಸ ಮೊಬೈಲ್ ಕೊಡ್ಸಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಬಿಟ್ಟು, ಕೊಡ್ಸಿಲ್ಲ ಅಂತ. ಅವ್ರಿಗೆ ಬೇರೆ ಬಟ್ಟೆ ಕೊಟ್ಟಿದ್ದಾರೆ, ಹೊಸದ್ ಕೊಡ್ಸಿದ್ದಾರೆ, ನನಗೆ ಕೊಡ್ಸಿಲ್ಲ, ಅದಕ್ಕೆ ಆತ್ಮಹತ್ಯೆ. ಸರಿ, ವರ್ತಮಾನ ಸಮಯದಲ್ಲಿ ಇದೆಲ್ಲ ನಡೀತಾ ಇದೆ. ಈ ಮುಂದಿನ ಹಂತ, ಕೈಯಲ್ಲಿ ಚಾಕುನೋ ಅಥವಾ ಸಾಧನವನ್ನು ಇಟ್ಕೊಂಡು ಸಿಟ್ಟು ಬಂದಾಗ ಎದುರುಗಡೆ ವ್ಯಕ್ತಿಯನ್ನ ಕೊಲೆ ಮಾಡುವಂಥದ್ದು. ಇದು ಮುಂದಿನ ಹಂತದ ಸಂಹಾರ. ಎದುರುಗಡೆ ವ್ಯಕ್ತಿ ಮೇಲೆ ಸಿಟ್ಟು ಬಂದ್ಬಿಡ್ತದೆ, ಅವರನ್ನೇ ಸಾಯಿಸಿಬಿಡೋದು. ಅದರ ಮುಂದಿನ ಹಂತ ಏನ್ ಮಾಡುವಂಥದ್ದು? ಬಿಲ್ಡಿಂಗ್ ಅನ್ನೇ ಬೀಳಿಸ್ಬಿಡೋದು. ಅದರ ಮುಂದಿನ ಹಂತ ಬಾಂಬನ್ನು ಹಾಕುವಂಥದ್ದು. ಹೀಗೆ ಸಿಟ್ಟಿನ ಪ್ರಭಾವ ಜಾಸ್ತಿ ಆದಾಗ ಆತ್ಮೀಯರೇ, ಅದರ ಪರಿಣಾಮ ಆ ವ್ಯಕ್ತಿಯ ಮೇಲೆ, ಪ್ರಪಂಚದ ಮೇಲೆ, ಪಂಚತತ್ವದ ಮೇಲೆ, ವಾಯುಮಂಡಲದ ಮೇಲೆ ಪ್ರಭಾವ ಬೀಳ್ತಾ ಹೋಗ್ತದೆ. ಆ ಸಿಟ್ಟಿನ ಆಧಾರದ ಮೇಲೆ ಬೇರೆಯವರಿಗೆ ಅದರಿಂದ ತೊಂದರೆ ಆಗ್ತಾ ಹೋಗ್ತದೆ ಮತ್ತು ಆ ವ್ಯಕ್ತಿಯ ಪ್ರಭಾವ ಬೇರೆಯವರ ಮೇಲೂ ಕೂಡ ಬೀಳ್ತದೆ. ಹೀಗೆ ವಿಭಿನ್ನವಾದಂಥ ಲೆವೆಲಿನ ಸಿಟ್ಟುಗಳು ನಮ್ಮ ಜೀವನದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ನಮ್ಮಲ್ಲಿ ಕೆಲವೊಂದು ಮನೋಸ್ಥಿತಿ ಇದೆ ಆತ್ಮೀಯರೇ. ತಾಯಿ ಮನೆಯಲ್ಲಿ ಮಗಳಾಗಿ ನಾನಿದ್ದಾಗ ತಾಯಿ ಮೇಲೆ ಸಿಟ್ಟು ಮಾಡ್ಕೊಳ್ತೇನೆ, ಅವಳು ಅನ್ನ ಸರಿ ಮಾಡದಿದ್ದಾಗ, ಏನೋ ಒಂದು ತಪ್ಪು ಮಾಡಿದಾಗ. ಆದರೆ ನಾನೇ ತಾಯಿಯಾದಾಗ ಸಹನೆ ಮಾಡ್ಕೊಂಡ್ಬಿಡ್ತೀವಿ, ಅಥವಾ ಮುಖದಿಂದ ಹೇಳೋದಿಲ್ಲ, ಒಳಗಡೆ ನುಂಗು ಬಿಡ್ತೀವಿ, ಅಥವಾ ಒಳಗಡೆನೆ ಇಟ್ಕೊಂಡ್ಬಿಡ್ತೀವಿ. ಅದು ಆ ಸಮಯದಲ್ಲಿ ಅದನ್ನು ಧಾರಣೆ ಮಾಡ್ತೀವಿ. ಇನ್ನು ಕೆಲವೊಂದ್ಸಲ ಸಿಟ್ಟುಗಳು ಇರ್ತವೆ, ಟ್ರಾನ್ಸ್ಫರ್ ಆಗುವಂಥದ್ದು. ಹೇಗೆ ಟ್ರಾನ್ಸ್ಫರ್ ಆಗತ್ತೆ? ಹೇಗೆ ಒಬ್ಬ ವ್ಯಕ್ತಿ ಏನು ಮಾಡಿರ್ತಾರೆ ಅಂತಂದ್ರೆ, ಆಫೀಸಿಗೆ ಹೋಗಿರ್ತಾನೆ, ಅಲ್ಲಿ ಕಾರಣಾಂತರದಿಂದ ಕರ್ಮದ ಲೆಕ್ಕಾಚಾರದ ಅನುಸಾರದಲ್ಲಿ ಮೇಲ್ಗಡೆಯ ಅಧಿಕಾರಿ ಈ ಅಧಿಕಾರಿಯ ಮೇಲೆ ಕೋಪವನ್ನ ತೋರಿಸ್ತಾರೆ. ನಾಟಕದ ಅನುಸಾರ ಕರೆಕ್ಟ್ ಆಗಿದೆ. ಆದ್ರೆ ಕೋಪ ತೋರಿಸಿದಾಗ ಆ ಕೋಪವನ್ನು ಅಧಿಕಾರಿ ಮೇಲೆ ನಾವು ತೋರಿಸುವಂಗಿಲ್ಲ, ಮಾಲೀಕನ ಮೇಲೆ ತೋರಿಸುವಂಗಿಲ್ಲ, ದೊಡ್ಡವ್ರ ಮೇಲೆ ತೋರಿಸುವಂಗಿಲ್ಲ. ತೋರಿಸಿದ್ರೆ ಏನಾಗತ್ತೆ? ನಾಳೆಯಿಂದ ಕೆಲ್ಸಕ್ಕೆ ಬರಬೇಡ ಅಂತ ಹೇಳ್ತಾರೆ ಅಷ್ಟೇ. ಕೆಲ್ಸಕ್ಕೆ ಬರಬೇಡ ಅಂದ್ರೆ ನಂತರ ಬೇರೆ ಕೆಲಸ ಇಲ್ವಲ್ಲ. ಆವಾಗ ಅವರು ತೋರಿಸಿರುವಂತ ಕೋಪವನ್ನ ನಾನು ಪುನಃ ತೋರಿಸಿದಾಗ, ಅವರ ಮೇಲೆ ನಾನು ಕಳಿಸಿದಾಗ, ಅದು ನನಗೆ ನಷ್ಟ ಮಾಡತ್ತೆ ಅಂತ ಗೊತ್ತಿದ್ದಾಗ ಆ ಕೋಪವನ್ನ ನಾವು ನಮ್ಮ ಮನಸ್ಸಿನಲ್ಲೇ ಇಟ್ಕೊಳ್ತೀವಿ, ಒಳಗಡೆ ಇಟ್ಕೊಳ್ತೀವಿ. ಅದನ್ನ, ಕಸವನ್ನ, ಕೆಸರನ್ನ, ಕೊಳಕನ್ನ, ಅನ್ನೋದು ಕಣ್ಣಿಗೆ ಕಾಣೋದಿಲ್ಲ. ಅಲ್ಲಿಂದ ಮನೆಗೆ ಬರಬೇಕಾದ ಏನ್ ಮಾಡ್ತೀವಿ ಅಂತಂದ್ರೆ, ಅದಕ್ಕೆ ನೀರು, ಗೊಬ್ಬರ ಎಲ್ಲವನ್ನ ಹಾಕಿ, ಯಾಕೆ ಹೇಳಿದ್ರು, ಹಿಂಗೆ ಹೇಳಬಾರ್ದಿತ್ತು ಅಂತೇಳ್ಬಿಟ್ಟು ಅದನ್ನೆಲ್ಲ ಸ್ವಲ್ಪ ಬೀಜವಾಗಿರೋದನ್ನ ಗಿಡ ಮಾಡಿ, ವೃಕ್ಷ ಮಾಡಿ, ಹಣ್ಣೆಲ್ಲ ಮಾಡಿ, ದೊಡ್ಡ ವಿಶಾಲ ವೃಕ್ಷ ಮಾಡ್ತೀವಿ. ಕೆಲವೊಂದ್ಸಲ ಆ ಬೀಜವನ್ನ ಕೆಲವರು ತಿಂಗಳಾನುಗಟ್ಲೆ, ವರ್ಷಾನುಗಟ್ಲೆ ಇಟ್ಬಿಟ್ಟು ದೊಡ್ಡ ವೃಕ್ಷ ಮಾಡಿಬಿಡ್ತಾರೆ. ಸರಿ, ಆ ವ್ಯಕ್ತಿ ಅಲ್ಲಿಂದ ಮನೆಗೆ ಬರಬೇಕಾದ ಬೇರೆ ಏನು ಯೋಚನೆ ಮಾಡ್ದೇನೆ ಅದನ್ನ ಯೋಚನೆ ಮಾಡ್ತಾ ಬಂದಾಗ ಅವನ ಮನಸ್ಸಿನಲ್ಲಿ ಆ ಕೊಳೆ ಇರತ್ತಲ್ಲ, ಕೊಳೆನ ಯಾರ್ದೋ ಒಬ್ಬರ ಮೇಲೆ ಹಾಕ್ಲೇಬೇಕು. ಎಲ್ಲ ಹಾಕ್ತೀವಿ ನಾವು? ನಿಮ್ಮ ಮನೆ ಇದೆ, ಕಂಪೌಂಡ್ ಇದೆ, ಈ ಕಡೆ ಮನೆಯವರು ತುಂಬಾ ಗಲಾಟೆ ಮಾಡ್ತಾರೆ, ಅವ್ರ ಮೇಲೆ, ಅವ್ರ ಮನೆಯಲ್ಲಿ ನಾವು ಕಸ ಹಾಕೋದೇ ಇಲ್ಲ. ಈ ಕಡೆ ಮನೆಯವರು ಸುಮ್ಮನೆ ಇರ್ತಾರೆ, ಅವ್ರ ಮೇಲೆ ಕಸ ಹಾಕ್ಬಿಡೋದು, ಯಾಕಂದ್ರೆ ಅವ್ರೇನು ಮಾತಾಡಲ್ವಲ್ಲ. ಅವಾಗ ನಾವೇನ್ ಮಾಡ್ತೀವಿ? ಯಾವುದೋ ಆತ್ಮನಿಂದ ಮೇಲಧಿಕಾರಿಯಿಂದ ಬಂದಿರುವಂತ ಸಿಟ್ಟನ್ನ ಅವನ ಮೇಲೆ ತೋರಿಸಲಿಕ್ಕೆ ಆಗದಿದ್ದಾಗ ಅದನ್ನ ಮನೆಯಲ್ಲಿ ಬಂದ್ಬಿಟ್ಟು ಪತ್ನಿಯ ಮೇಲೆ ಹಾಕ್ತೀವಿ. ಸರಿ, ಅವಾಗೇನಾಯ್ತು? ಅದು ಟ್ರಾನ್ಸ್ಫರ್ ಆಯ್ತು ತಾನೇ ಪತ್ನಿಗೆ. ಸರಿ ಸರಿ, ಪತ್ನಿಗೆ ಟ್ರಾನ್ಸ್ಫರ್ ಆದಾಗ ಆ ಪತ್ನಿ ಏನ್ ಮಾಡ್ತಾ ಇರ್ತಾಳೆ? ಆ ಪತಿ ಮನೆಗೆ ಬರಬೇಕಾದ್ರೆ ಮಗನಿಗೆ ಪಾಠ ಹೇಳ್ತಾ ಇರ್ತಾರೆ. ಪತಿ ಬಂದ ತಕ್ಷಣದಲ್ಲಿ ಅವರು ಸುರಕ್ಷಿತವಾಗಿ ತೆಗೆದುಕೊಂಡು ಬಂದಿರುವಂತ ಆ ಆಸ್ತಿಯನ್ನ, ವಸ್ತುವನ್ನ ಪತ್ನಿಗೆ ಕೊಟ್ಟಾಗ ಪತ್ನಿ ಏನು ಮಾತಾಡಲ್ಲ.
ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋದ್ರೆ ಇವಾಗ ಮುಖದಿಂದ ಬಂದಿದೆ, ಮುಂದೆ ಕೈಯಿಂದ ಬರ್ತದೆ ಅಂತ ಅವರಿಗೆ ಅನುಭವ ಇರ್ತದೆ, ಮೊದಲು ದಿನದ ಜೀವನದ ಅನುಭವ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಸುಮ್ಮನೆ ಇರ್ತಾಳೆ. ಸುಮ್ಮನೆ ಇದ್ಬಿಟ್ಟು ಆ ಪತ್ನಿ ಏನ್ ಮಾಡ್ತಾಳೆ, ಈ ಒಂದು ಪತಿಗೆ ಟೀ ಮಾಡ್ಕೊಳ್ಲಿಕ್ಕೆ ಅಂತ ಅಡಿಗೆ ಮನೆಗೆ ಹೋಗ್ತಾಳೆ. ಅಡಿಗೆ ಮನೆಗೆ ಹೋದಾಗ ಆ ಮಗು ಪಾಠ ಓದ್ತಾ ಇರ್ತದಲ್ಲ, ಆ ಮಗು ಅಮ್ಮನ ಹತ್ರ ಬರ್ತದೆ, ಅಮ್ಮ ಇದೇನು ಗೊತ್ತಾಗಿಲ್ಲ ಅಂತ. ಅಮ್ಮ ಪಾಠ ಹೇಳೋದ್ರ ಬದಲು ಇವರ ಇರ್ತದಲ್ಲ, ಪತಿ ಕೊಟ್ಟಿರುವಂತ ವಸ್ತುವನ್ನ ಅವರಿಗೆ ಏಟಿನ ಮೂಲಕನೋ, ಕಣ್ಣು ಬಿಡೋದರ ಮೂಲಕನೋ, ಅವರಿಗೆ ಬೈಯೋದರ ಮೂಲಕನೋ ಮಗುವಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸರಿ ಸರಿ, ಮಗು ಯಾರಿಗೆ ಟ್ರಾನ್ಸ್ಫರ್ ಮಾಡ್ಬೇಕು ಇವಾಗ? ಮಗು ಹೊರಗಡೆಗೆ ಬಂದಾಗ ಆ ಮನೇಲಿ ಒಂದು ನಾಯಿ ಇರ್ತದೆ. ಆ ನಾಯಿ ಮಗುವಿನ ಮೇಲೆ ಆಟ ಆಡ್ಲಿಕ್ಕೆ ಬಂದಾಗ ಆ ಮಗು ನಾಯಿಯನ್ನು ಏನ್ ಮಾಡ್ತದೆ, ಒದ್ದು ಬಿಡ್ತದೆ. ಹೇಗೆ ಸಿಟ್ಟು ಯಾರಿಗೆ ಟ್ರಾನ್ಸ್ಫರ್ ಆಯ್ತು? ನಾಯಿಗೆ ಟ್ರಾನ್ಸ್ಫರ್ ಆಯ್ತು. ಆ ನಾಯಿ ಗೊತ್ತಾಗತ್ತೆ ಮಗುಗೆ ಸಿಟ್ಟು ಬಂದಿದೆ ಅಂತ, ಅದು ಸೀದಾ ಮನೆಯಿಂದ ಓಡೋಗ್ಬಿಟ್ಟು ರೋಡಲ್ಲಿ ಯಾರೋ ಹೋಗ್ತಾ ಇರ್ತಾರೆ ಅವರಿಗೆ ಕಚ್ಚಿ ಬಿಡ್ತದೆ. ಸರಿನಾ? ಇವಾಗ ಯಾರಿಗೆ ಟ್ರಾನ್ಸ್ಫರ್ ಆಯ್ತು? ರೋಡಲ್ಲಿ ಹೋಗು. ಆವಾಗ ಆ ವ್ಯಕ್ತಿ ಬಂದ್ಬಿಟ್ಟು ಮನೆ ಯಜಮಾನ್ ಮೇಲೆ ಗಲಾಟೆ ಮಾಡ್ತಾನೆ, ನೋಡಿ ನಿಮ್ಮ ಮನೆ ನಾಯಿ ಕಚ್ಚಿದೆ ಅಂತ ಅವ್ರ ಮೇಲೆ ಗಲಾಟೆ ಮಾಡ್ತಾನೆ ಅಲ್ವಾ? ಹಾಗಿದ್ರೆ ಆದ್ಮೇಲೆ ಯೋಚನೆ ಮಾಡಿ, ಇವಾಗ ಏನಾಯ್ತು? ಎಲ್ಲಿಂದ ಅದು ಆರಂಭ ಆಗಿತ್ತು, ಪುನಃ ಸರ್ಕಲ್ ಸುತ್ತು ಬಿಟ್ಟು ಮತ್ತು ವಾಪಸ್ ಅಲ್ಲಿಗೆ ಬಂತು. ಹಾಗಿದ್ದರೆ ಈ ಸಮಯದಲ್ಲಿ ಈ ರೀತಿ ಸಿಟ್ಟು ಬಂದಾಗ ಏನು ಮಾಡಬೇಕು ಅಂತ ಪ್ರಶ್ನೆ. ಸರಿ ಅಣ್ಣವ್ರೆ, ನೀವು ಹೇಳಿದ್ದೆಲ್ಲ ಕತೆ ತುಂಬಾ ಕಡೆ ನಾವು ಕೇಳಿದೀವಿ. ಅದು ಈ ರೀತಿ ಬಂದಾಗ ಪರಿಹಾರ ಏನು? ಅದಕ್ಕೆ ಭಗವಂತ ಸುಂದರವಾದ ಉದಾಹರಣೆಯನ್ನು ಹೇಳ್ತಾರೆ. ಮಕ್ಕಳೇ, ಮನೆಯಿಂದ ಹೊರಗಡೆ ಪ್ರಪಂಚಕ್ಕೆ ಹೋಗ್ತೀರಿ, ಹೋದಾಗ ಬಿಳಿ ಬಟ್ಟೆನ ಧರಿಸ್ಕೊಂಡು ಹೋಗಿದ್ದೀರಿ ಅಂತ ತಿಳ್ಕೊಳ್ಳಿ. ಧೂಳು ತಾಗ್ತು, ಮಣ್ಣು ತಾಗ್ತು, ಕುತ್ಕೊಂಡಿರೋ ಜಾಗದಲ್ಲಿ ಮಸಿ ಇತ್ತು, ಅಥವಾ ಯಾರೋ ಊಟಕ್ಕೆ ಬಡಿಸಬೇಕಾದ ನಿಮ್ಮ ಬಟ್ಟೆಯ ಮೇಲೆ, ಸೀರೆ ಮೇಲೆ ಉಪ್ಪಿನಕಾಯಿ ಬಿತ್ತು. ಏನ್ ಮಾಡ್ತೀರಿ? ಕೆಲವೊಂದು ವಿಷಯಗಳು ಗೊತ್ತಿದ್ದಾಗ್ತವೆ, ಕೆಲವೊಂದು ಗೊತ್ತಿಲ್ದೇನೆ ಆಗ್ತವೆ. ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಮಳೆ ಇದೆ, ನಡ್ಕೊಂಡು ಬರ್ತಾ ಇರಬೇಕಾದ್ರೆ ವೆಹಿಕಲ್ ಇಂದ ನೀರು ಅಂತಂದ್ರೆ ರೋಡಲ್ಲಿ ಇರುವಂತ ನೀರು ನಿಮ್ಮ ಮೇಲೆ ಹಾರ್ತು. ನೀರಿರೋದಕ್ಕೆ ತಾನೇ ಹಾರಿದೆ. ಡ್ರೈವರ್ ನೀವಿದ್ದಾದ್ರೆ ನಿಧಾನಕ್ಕೆ ಹೋಗ್ಲಿಕ್ಕೆ ಆಗತ್ತಾ? ಇಲ್ಲ. ಅವಾಗ ಏನ್ ಮಾಡಬೇಕು? ನಡೆದಿರುವಂತ ಘಟನೆಯನ್ನ ಯೋಚನೆ ಮಾಡ್ತಾ ಇದ್ರೆ ಆಗತ್ತಾ? ಇಲ್ಲ. ಮನೆಗೆ ಬಂದ ತಕ್ಷಣದಲ್ಲಿ ಆ ಬಟ್ಟೆಯನ್ನ ತೆಗೆದು ಆ ಬಟ್ಟೆಯ ಮೇಲಿರುವಂತ ಕೊಳೆಯನ್ನ ತೆಗೆಯುವಂತ ಪ್ರಕ್ರಿಯೆ, ಕೆಲಸ, ಕಾರ್ಯವನ್ನ ತಕ್ಷಣದಲ್ಲಿ ನಾನು ಮಾಡಬೇಕು. ಬಟ್ಟೆಯನ್ನ ತೆಗೆದು ನೀರಿನಲ್ಲಿ ನೆಲೆಸಿ ವಾಷಿಂಗ್ ಮಷೀನಲ್ಲಿ ಹಾಕಿ ಕ್ಲೀನ್ ಮಾಡಿದಾಗ ಅದರ ಮೇಲಿರುವಂತ ಕಲೆ ಬೇಗ ಹೊರಟೋಗ್ತದೆ. ನೀವು ಹಾಗೆ ವಾರಗಟ್ಲೆ, ತಿಂಗಳಗಟ್ಲೆ ಆ ಬಟ್ಟೆಯನ್ನು ಹಾಗೆ ಇಟ್ಟಿದ್ದಿದ್ರೆ ಆ ಕಲೆ ಆ ಒಂದು ಬಟ್ಟೆ ಮೇಲೆ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ಆದ್ಮೇಲೆ. ಹೀಗೆ ಶರೀರದ ಮೇಲೆ ಆಗಿರುವಂತ ಧೂಳನ್ನ ಮನೆಗೆ ಬಂದ ತಕ್ಷಣ ನೀರಿನಿಂದ ಸ್ವಚ್ಛ ಮಾಡ್ತಿರೋ, ಬಟ್ಟೆಯನ್ನ ಸ್ವಚ್ಛ ಮಾಡ್ತಿರೋ, ಊಟ ತಿಂಡಿರುವಂತ ಡಬ್ಬವನ್ನ ಸ್ವಚ್ಛ ಮಾಡ್ತಿರೋ, ಹಾಗೇನೆ ಸಿಟ್ಟು ಬಂದ ತಕ್ಷಣದಲ್ಲಿ ಆದಷ್ಟು ಬೇಗ ಆ ಮನಸ್ಸು, ಬುದ್ಧಿ ಮತ್ತು ಆತ್ಮವನ್ನ ಸ್ವಚ್ಛ ಮಾಡಿ. ತಕ್ಷಣದಲ್ಲಿ ಸ್ವಚ್ಛ ಮಾಡಿ. ಕಾರಣ ಏನೇ ಇರಬಹುದು, ಕಾರಣವನ್ನ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ ಆತ್ಮೀಯರೇ. ಇದೇನ್ ಮಾಡ್ಬೇಕು? ಯಾವಾಗ ಸಿಟ್ಟು ಬಂದ ಮೇಲೆ ನೋಡಿ, ನೀವು ಮದುವೆ ಮನೇಲಿ ಹೋದಾಗ ಬಟ್ಟೆ ಗಲೀಜಾಗಿದೆ, ಹೌದು, ಹಾಗಂತ ಅಲ್ಲಿ ವಾಶ್ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ ತಾನೇ. ಅದನ್ನ ಮನೆಗೆ ಬಂದ್ಮೇಲೆ ತಾನೇ ಮಾಡಬೇಕು. ಹಾಗೆ ಆತ್ಮೀಯರೇ, ನೀವು ನಿಮ್ಮ ಮನಸ್ಸನ್ನು ಮನೆಯಿಂದ ಹೊರಗಡೆಗೆ ಕಳಿಸಿದಾಗ ಪ್ರಪಂಚದಲ್ಲಿ, ವಾತಾವರಣದಲ್ಲಿ, ವಾಯುಮಂಡಲದಲ್ಲಿ ತುಂಬಾ ವೆರೈಟಿಯ ನೆಗೆಟಿವ್ಸ್ ಈ ರೀತಿ ಕ್ರೋಧದ ಪ್ರಭಾವಗಳು ತುಂಬಾ ಇರ್ತವೆ. ಅದರ ಮೇಲೆ ಪರಿಣಾಮ ಬಿದ್ದೇ ಬೀಳ್ತದೆ. ಅದಕ್ಕಾಗಿ ಅಲ್ಲಿಂದ ಮನೆಗೆ ಬರುವಾಗ ಮಧ್ಯದ ಸಮಯದಲ್ಲಿ ಆಗ್ಲಿ, ಮನೆಗೆ ಬಂದ ಮೇಲೆ ಆಗ್ಲಿ, ನಾವೇನ್ ಮಾಡ್ಬೇಕಾಗತ್ತೆ? ತಕ್ಷಣ ನಮ್ಮ ಮನಸ್ಸನ್ನ ಪರಮಾತ್ಮನ ಒಳಗಡೆಗೆ ಇಡಬೇಕಾಗ್ತದೆ. ಬೇರೆ ಏನು ಯೋಚನೆ ಮಾಡಬೇಡಿ. ಭಗವಂತನ ಹತ್ರ ವರ್ಣನೆನೂ ಮಾಡೋದು ಬೇಡ. ಹಿಂಗಾಯ್ತು, ಹಂಗಾಯ್ತು, ಅವ್ರು ಹಂಗ್ ಮಾಡ್ದೆ, ಹಿಂಗ್ ಮಾಡ್ದೆ, ಅವ್ರು ಸರಿ ಇತ್ತು, ತಪ್ಪಿತ್ತು, ಏನು ಹೇಳಬಾರ್ದು. ಸುಮ್ಮನೆ ಮನಸ್ಸನ್ನ ಒಯ್ದ್ಬಿಟ್ಟು ಬಿಳಿ ಬಣ್ಣದ ಪ್ರಕಾಶದಲ್ಲಿ ಪರಮಾತ್ಮನ ಒಳಗಡೆ ಸುಮ್ಮನೆ ಇಟ್ಟುಬಿಡಿ ಅಷ್ಟೇ. ಅವಾಗ ಏನಾಗತ್ತೆ? ತಕ್ಷಣ ಆ ಕೊಳೆಯನ್ನ ಭಗವಂತ ಏನ್ ಮಾಡ್ತಾರೆ? ಸ್ವಚ್ಛ ಮಾಡ್ತಾರೆ. ಆವಾಗ ಸಿಟ್ಟಿನ ಪ್ರಭಾವ ನಿಮ್ಗೆ ಕಡಿಮೆ ಆಗ್ತದೆ. ಯಾವುದೇ ವೆರೈಟಿ ಸಿಟ್ಟಿರ್ಲಿ, ಯಾರ ಮೇಲೂ ಸಿಟ್ಟಿರ್ಲಿ, ಅದಕ್ಕೆ ಹೇಳ್ತಾರಲ್ಲ ಬಾಬಾ, ಅಪಕಾರಿಯ ಮೇಲೂ ಉಪಕಾರವನ್ನ ಮಾಡಿ. ಯಾವುದೇ ಕಾರಣದಿಂದ ನಿಮ್ಮ ಬಟ್ಟೆ ಗಲೀಜಾಗ್ಲಿ, ಕ್ಲೀನ್ ಮಾಡಿ ಅಷ್ಟೇ. ಯಾವುದೇ ಕಾರಣದಿಂದ ಹೊಟ್ಟೆ ನೋವು ಬರ್ಲಿ, ಡಾಕ್ಟರ್ ಹೇಳಿರುವಂತ ಮಾತ್ರೆಯನ್ನ ತಗೊಳ್ಳಿ ಅಷ್ಟೇ. ಕಾರಣವನ್ನ ಯೋಚನೆ ಮಾಡೋದು ಬೇಡ.
ಹೀಗೆ ನಾವೇನ್ ಮಾಡ್ಬೇಕಾಗತ್ತೆ, ಹೆಚ್ಚಿನ ಸಮಯವನ್ನ ನಿಮ್ಮ ಮನಸ್ಸನ್ನ ಪರಮಾತ್ಮನ ಒಳಗಡೆಗೆ ಇಟ್ಟಾಗ, ಯೋಗ ಪವರ್ಫುಲ್ ಆದಾಗ ಅದರ ಪ್ರಭಾವ ಕಡಿಮೆ ಆಗ್ತದೆ. ನಮಗೆಲ್ಲರಿಗೂ ಅನುಭವ ಇರಬಹುದು ಆತ್ಮೀಯರೇ. ಎಷ್ಟೋ ಸಲ ನೀವು ಸಾಯಂಕಾಲ ಬಾಬನ ಮನೆಗೆ ಹೋಗ್ಬೇಕಾದಂತ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಏನೋ ಘಟನಾವಳಿಗಳು ನಡೆದು ಬಿಟ್ಟು ನಿಮ್ಗೆ ಸಿಟ್ಟಿರ್ತದೆ, ಒಳಗಡೆ ಕೊತ 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 ಕುದಿತಾ ಇರ್ತದೆ. ಸರಿನಾ? ಆದ್ರೆ ಬಾಬನ ಮನೆಗೆ ಹೋಗಿ ನಾವು ಯೋಗವನ್ನ ಮಾಡಿ ಕ್ಲಾಸನ್ನ ಕೇಳಿಬಿಟ್ಟು ಬಂದಾಗ ಮನಸ್ಸು ಹಗುರವಾಗಿರ್ತದೆ. ಅಂದ್ರೆ ಅಲ್ಲಿ ಸ್ವಚ್ಛತಾ ಕಾರ್ಯ ನಡೆದಿರ್ತದೆ. ಆದ್ಮೇಲೆ ಸಿಟ್ಟು ಬಂದಾಗ ಆ ಸಿಟ್ಟಿನ ಆಧಾರದಲ್ಲಿ ಶಿಕ್ಷೆನೂ ಕೂಡ ಸಿಗ್ತದೆ. ನಮಗೆ ಗೊತ್ತಲ್ವಾ? ಸಿಟ್ಟಿನ ಆಧಾರದಲ್ಲಿ ಭಯೋತ್ಪಾದಕರು ಬಾಂಬನ್ನ ಹಾಕಿದಾಗ ಅವರನ್ನ ಜೈಲಿನಲ್ಲಿ ಹಾಕ್ತಾರೆ. ಯಾರನ್ನಾದ್ರೂ ಕೊಲೆ ಮಾಡಿದ್ರೆ ಅವರನ್ನು ಜೈಲಿಗೆ ಹಾಕ್ತಾರೆ. ಆ ಲೆವೆಲ್‌ಗೆ ತಕ್ಕ ಹಾಗೆ ಆ ಕರ್ಮದ ಫಲವನ್ನ ಆತ್ಮ ಅನುಭವಿಸಬೇಕಾಗ್ತದೆ. ಆದರೆ ಎಲ್ಲದಕ್ಕಿಂತ ಡೇಂಜರ್ ಸಿಟಿ ಯಾವುದು ಗೊತ್ತಾ ನಿಮಗೆ? ಏನು ಗೊತ್ತಾ? ನೋಡಿ, ಕಾಯಿಲೆ ಕಂಡಾಗ ಅದನ್ನ ವಾಸಿ ಮಾಡೋದು ತುಂಬಾ ಸಹಜ. ಕಾಯಿಲೆ ಎದೆಗಡೆಯವರಿಗೆ ಕಂಡಾಗ ಅದರಂತೆ ಎದೆಗಡೆಯವರು ನಿಮ್ಮ ಜೊತೆಗೆ ಪಾತ್ರ ಮಾಡೋದು ಕೂಡ ಸಹಜ. ಉದಾಹರಣೆಗೆ ಯಾರೊಬ್ಬನು ಕುಡಿದಾನಪ್ಪ, ಇವನು ಕುಡಿದಿದ್ದಾನೆ, ಇವನ ಹತ್ರ ಮಾತಾಡೋದ್ರಿಂದ ಪ್ರಯೋಜನ ಇಲ್ಲ ಅಂತ ಸುಮ್ಮನೆ ಉಳಿದು ಬಿಡ್ತಾರೆ. ಯಾರೊಬ್ರು ಸೈಕಾಟ್ರಿಕ್ ಪೇಷಂಟ್, ಓ ಇವನು ಹುಚ್ಚನಪ್ಪ, ಇವನ ಹತ್ರ ಏನು ಪ್ರಯೋಜನ ಇಲ್ಲ, ತಕ್ಷಣ ಅದಕ್ಕೆ ಅಡ್ಜಸ್ಟ್ ಆಗ್ತಾರೆ. ಆದರೆ ತುಂಬಾ ಮಧುರವಾಗಿ ಮಾತನಾಡಿ ಒಳಗಡೆ ಹೊಟ್ಟೆ ಕಿಚ್ಚನ್ನ ಇಟ್ಕೊಂಡು ಸಿಟ್ಟನ್ನ ಇಟ್ಕೊಂಡು ಎದುರುಗಡೆಗೆ ಮುಖದಿಂದ ಮುತ್ತನ್ನ ಉದುರಿಸುವಂತ ಕೋಪ ಇದೆಯಲ್ಲ, ತುಂಬಾ ಡೇಂಜರ್ ಕೋಪ ಇದು. ಎದುರುಗಡೆ ಕಂಡು ಬಂದಾಗ ಆಲಿಂಗನ ಮಾಡೋದೇನು, ಸ್ವಾಗತ ಮಾಡೋದೇನು, ಉಡುಗೊರೆ ಕೊಡೋದೇನು, ಸನ್ಮಾನ ಮಾಡೋದೇನು, ಎದುರುಗಡೆ ಎಷ್ಟು ಅಂತಂದ್ರೆ ಎಷ್ಟು ಆತ್ಮೀಯತೆ ಅಂತ ಒಂದು ಸ್ಥೂಲವಾಗಿ, ಶಾರೀರಿಕವಾಗಿ, ನಾಟಕೀಯವಾಗಿ, ಕೃತಕವಾಗಿ ಎದುರುಗಡೆಗಿರುವಂತ ವ್ಯಕ್ತಿಯ ಪ್ರತಿ ತೋರಿಸುವಂತಹ ಸುಳ್ಳು ಏನು ಪಾತ್ರ. ಒಳಗಡೆಯಿಂದ ಮಾತ್ರ ಏನಿರ್ತದೆ ಅಂತಂದ್ರೆ ಹೊಟ್ಟೆ ಕಿಚ್ಚಿರ್ತದೆ, ಇವನಿಷ್ಟು ಮುಂದೆ ಬಂದಿದ್ದಾನಲ್ಲ. ಯಾವುದೊಂದು ಅಧಿಕಾರಿಯನ್ ಏನ್ ಮಾಡ್ಬೇಕಾಗತ್ತೆ, ಒಂದು ಸ್ಥಳದಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಗಿರ್ತದೆ. ಇನ್ನೊಂದು ವ್ಯಕ್ತಿಗೆ ಸಿಟ್ಟು ಬಂದಿದ್ದಿರ್ತದೆ, ಇವ್ ನನಗಿಂತ ಜೂನಿಯರ್, ಇವ್ನು ಟ್ರಾನ್ಸ್ಫರ್ ಆಯ್ತಲ್ಲ, ಒಳಗಡೆ ಕುದಿತಾ ಇರ್ತಾನೆ. ಆ ಡ್ರಾಮಾದನುಸಾರ ಏನಾಗತ್ತೆ ಅಂತಂದ್ರೆ ಅಂತಿಮ ದಿನದಲ್ಲಿ ಹೂಗುಚ್ಛ ಕೊಡುವಂತ ಪಾತ್ರ ಅವ್ರದೇ ಬಂದ್ಬಿಡ್ತಾ. ಮೇಲಿನ ಆಫೀಸರ್ ಹೇಳ್ಬಿಡ್ತಾರೆ, ನೀವೇ ಹೋಗ್ಬಿಟ್ಟು ಕೊಡಪ್ಪ ಅಂತ. ನಾಟಕೀಯವಾಗಿ ಅವ್ರು ಹೂಗುಚ್ಛವನ್ನ ಕೊಡ್ತಾರೆ ಆತ್ಮೀಯರೇ. ಇದು ಕೇವಲ ಲೌಕಿಕದಲ್ಲಷ್ಟೇ ಅಲ್ಲ, ನಾನು ನನ್ನ ಈಶ್ವರಿ ಜೀವನದಲ್ಲೂ ಕೂಡ ನಾನು ನೋಡಿದ್ದೇನೆ, ಅಲೌಕಿಕ ಜೀವನದಲ್ಲೂ ಬೇಕಾದಷ್ಟು ನೋಡಿದ್ದೇನೆ. ಈ ಸೂಕ್ಷ್ಮತೆಯ ಸಿಟ್ಟಿದೆಯಲ್ಲ ಅಂತಂದ್ರೆ ಕೇವಲ ಮನಸ್ಸು ಬುದ್ಧಿಯಲ್ಲಿ ಮಾತ್ರ ಅದು ನಿರ್ಮಾಣವಾಗತ್ತೆ, ಮುಖದಲ್ಲಿ ವಸ್ತುವಿನ ರೂಪದಲ್ಲಿ ಶರೀರದಲ್ಲಿ ಕಂಡು ಬರೋದಿಲ್ಲ. ಅದು ತುಂಬಾ ಸಮಯದವರೆಗೂ ಇರ್ತದೆ. ಮನಸ್ಸಿನಲ್ಲಿರುವಂಥ ಭಾವನೆಗಳನ್ನು ನೀವು ಹೊರಗಡೆ ಹಾಕಿದಾಗ, ಬೇರೆಯವರಿಗೆ ಹೇಳಿದಾಗ, ಭಗವಂತನಿಗೆ ಹೇಳಿದಾಗ ಅದಕ್ಕೆ ಪರಿಹಾರ ಸಿಗತ್ತೆ. ಆದರೆ ಎದುರುಗಡೆ ಮೇಲೆ ಸಿಟ್ಟಿದ್ರೂ ಕೂಡ ನಾವು ಪ್ರೀತಿ ಇದೆ ಅಂತ ತೋರಿಸ್ತೀವಲ್ಲ, ಈ ಕಾಯಿಲೆಯನ್ನು ಕಡಿಮೆ ಮಾಡೋದು ತುಂಬಾ ಕಷ್ಟ. ಅದಕ್ಕೆ ಒಂದು ಗಾದೆ ಇದೆ, ನಿದ್ರೆ ಮಾಡದವರನ್ನು ಏಳಿಸ್ಬೋದಂತೆ, ನಿದ್ರೆ ಮಾಡ್ತಾ ಇರೋ ನಾಟಕ ಮಾಡ್ತಾ ಇರೋರಿಗೆ ಏಳಿಸೋದು ಕಷ್ಟ. ಹಾಗೇನೆ ಆತ್ಮೀಯರೇ, ತುಂಬಾ ಮೋಸದ ಸಿಟ್ಟು ಯಾವುದು ಅಂತಂದ್ರೆ ಒಳಗಡೆಗೆ ಸಿಟ್ಟು ಇದ್ದು ಬಿಟ್ಟು ಮನಸ್ಸಿನಿಂದ, ಮುಖದಿಂದ, ಶಬ್ದದಿಂದ, ವಸ್ತುವಿನಿಂದ ಏನ್ ಮಾಡುವಂಥದ್ದು, ತೋರಿಸುವುದು. ಇನ್ನು ಕೆಲವೊಂದ್ಸಲ ಏನಾಗ್ತದೆ, ಅತ್ತೆ ಸೊಸೆ ಮೇಲೆ ತುಂಬಾ ಸಿಟ್ಟು ಬಂದಿರ್ತದೆ, ಬಾಬಾ ಹೇಳ್ತಾರೆ ಸಕಾಶ್ ಕೊಡು ಸಕಾಶ್ ಕೊಡು. ಇಲ್ಲಿ ಜಗಳ ಮಾಡೋದು, ಅಲ್ಲಿ ಸಕಾಶ್ ಕೊಡ್ತಾ ಇರೋದು. ಆ ಸಕಾಶ್ ಕೊಟ್ಬಿಟ್ಟು ಏನು ಪ್ರಯೋಜನ ಹೇಳಿ ನೋಡೋಣ. ಅದಕ್ಕಾಗಿ ಇಷ್ಟು ವಿಭಿನ್ನವಾದಂತಹ ಸಿಟ್ಟುಗಳಿರ್ತಾವೆ. ಅದ್ರ ಬಾಬನ ಮಗು ಆದ್ಮೇಲೆ ಆ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಆಗ್ತಾ ಇರ್ತದೆ. ಓಕೆ. ಆದರೆ ಇಲ್ಲಿ ಸಿಟ್ಟು ಬರದೇ ಇರೋದಕ್ಕೆ ನಾವೇನೇನನ್ನ ಮಾಡಬೇಕು, ಸಿಟ್ಟು ಬಂದ ಮೇಲೆ ಏನ್ ಮಾಡ್ಬೇಕು ಅದನ್ನು ಬಾಬಾ ಹೇಳಿದ್ರು. ಏನ್ ಮಾಡ್ಬೇಕು, ಸಿಟ್ಟು ಬಂದಿದ್ದಿದ್ರೆ ನಿಮ್ಗೆ ನೆಕ್ಸ್ಟ್ ಅವಕಾಶ ಸಿಕ್ಕಿದಾಗ ಸಿಟ್ಟಿನ ಪರ್ಸೆಂಟೇಜ್ ಅನುಸಾರ ಅಷ್ಟು ಪವರ್ಫುಲ್ ಯೋಗ ಮಾಡ್ಬೇಕಾಗ್ತದೆ ಅಲ್ವಾ. ಕೆಲವೊಂದ್ಸಲ ನೋಡಿ, ನಿಮ್ಮ ಬಟ್ಟೆನೆ ಅಥವಾ ನಿಮ್ಮ ಇಲ್ಲಿರೋದು ಪಾತ್ರೆನೆ, ಬರೀ ನೀರು ಮಾತ್ರ ಹಾಕಿದ್ದೀರಾ, ಬರೀ ಒರೆಸಿದ್ರೆ ಸಾಕಾಗ್ತದೆ. ಓಕೆನಾ. ಸ್ವಲ್ಪ ಏನಾದ್ರು ಮಾಡಿದ್ರೆ ಸ್ವಲ್ಪ ತೊಳೆದ್ರೆ ಸಾಕು. ತುಂಬಾ ಅದು ಪಾತ್ರೆ ಒಲೆ ಮೇಲೆ ಇಟ್ಟು ನೀವು ಸೀರಿಯಲ್ ನೋಡ್ಲಿಕ್ಕೆ ಹೋಗಿ 2 ಗಂಟೆ ನಂತರ ಬಂದಾಗ ಆ ಹಾಲೆಲ್ಲ ಕಪ್ಪಾದಾಗ ಏನಾಗ್ತದೆ, ಅದನ್ನು ಸ್ವಚ್ಛ ಮಾಡ್ಲಿಕ್ಕೂ ಕೂಡ ಸಮಯ ಹಿಡಿಯತ್ತೆ. ಹಾಗೇನೆ
ನಡೆದಿರುವಂಥ ಘಟನಾವಳಿಗಳು ನಿಮ್ಮ ಜೀವನದಲ್ಲಿ ಆದಾಗ ಅದನ್ನು ತುಂಬಾ ನೀವನ್ನ ಸ್ಟ್ರಾಂಗ್ ಆಗಿ ಪುನಃ 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 ಇಟ್ಕೊಂಡಾಗ ಅದನ್ನು ಕ್ಲೀನ್ ಮಾಡಲಿಕ್ಕೆ ತುಂಬಾ ಸಮಯ ಹಿಡಿಯುತ್ತೆ. ಅದಕ್ಕೆ ತುಂಬಾ ಪವರ್ಫುಲ್ ಯೋಗವನ್ನು ಮಾಡಬೇಕಾಗ್ತದೆ. ಇದು ಸಿಟ್ಟು ಬಂದ ಮೇಲೆ, ಕಾಯಿಲೆ ಬಂದ ಮೇಲೆ ತೆಗೆದುಕೊಳ್ಳುವಂಥ ಟ್ರೀಟ್ಮೆಂಟ್. ಕಾಯಿಲೆನೇ ಬರದೇ ಇದ್ದ ಹಾಗೆ ಸಿಟ್ಟೇ ಬರಬಾರ್ದು, ಕ್ರೋಧನೇ ಬರಬಾರ್ದು. ಅದಕ್ಕೆ ಏನು ಮಾಡಬೇಕು? ಕಾಯಿಲೆ ಬಂದ್ಮೇಲೆ ಟ್ರೀಟ್ಮೆಂಟ್ ತಗೊಳ್ಳೋದು ಎರಡನೇ ವಿಷಯ. ಕಾಯಿಲೆನೇ ಬರಬಾರ್ದು. ಅದಕ್ಕಾಗಿ ಏನು ಮಾಡಬೇಕು? ಆಧ್ಯಾತ್ಮಿಕತೆಯನ್ನು ಹೇಗೆ ಅಳವಡಿಸಿಕೊಳ್ಬೇಕು? ಆದ್ಮೇಲೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಆತ್ಮ ಪ್ರಪಂಚದ ಬೇರೆ ಯಾವ ಆತ್ಮನಿಗೂ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಕೊಡೋದು ಇಲ್ಲ. ಯಾಕೆ ಗೊತ್ತಾ? ಪ್ರತಿಯೊಂದು ಆತ್ಮನ ಸಂಸ್ಕಾರನ ಬೇರೆನೆ. ಒಬ್ಬರ ಸಂಸ್ಕಾರ ಇನ್ನೊಬ್ಬರ ಜೊತೆ ಮಿಲನ ಆಗೋದಿಲ್ಲ. ಯಾರು ಯಾವುದೇ ವಿಷಯದಲ್ಲಿ ಎಲ್ಲರಿಗೂ ಸರ್ಟಿಫಿಕೇಟ್ ಕೊಡೋದೇ ಇಲ್ಲ. ಪ್ರತಿಯೊಬ್ಬರಲ್ಲೂ ಅವರಲ್ಲಿ ಅದಿಲ್ಲ, ಇದಿಲ್ಲ, ಇದಿಲ್ಲ, ಅದಿಲ್ಲ. ಯಾವಾಗಲೂ ಕಂಪ್ಲೇಂಟ್ ಇದ್ದೇ ಇರ್ತದೆ. ಓಕೆ, ಅದಕ್ಕಾಗಿ ಮೊದಲನೇದಾಗಿ ಏನು ಮಾಡಬೇಕು? ಡ್ರಾಮಾ, ಪ್ರತಿಯೊಬ್ಬರ ಆತ್ಮ ಪರ್ಫೆಕ್ಟ್, ಎಕ್ಯುರೇಟ್, ಕರೆಕ್ಟಾಗಿ ಆಗಿದೆ. ಯಾರದೇ ಪಾತ್ರ ಸರಿ ಇಲ್ಲ ಅಂತ ಹೇಳುವಂತಹ ರೈಟ್ಸ್ ನನಗೆ ಇಲ್ಲ. ಪ್ರತಿಯೊಂದು ಆತ್ಮನು ಎದಗಡೆಗಿರುವಂಥ ಆತ್ಮಗಳ ಕರ್ಮದ ಲೆಕ್ಕಾಚಾರದ ಅನುಸಾರವಾಗಿ ಆ ಆತ್ಮ ಎದಗಡೆಗೆ ಬಂದಾಗ ಪಾತ್ರವನ್ನ ಮಾಡುತ್ತೆ. ಯಾವುದೇ ಆತ್ಮಂದು ತಪ್ಪಿಲ್ಲ. ಅವನು ಹಿಂಗೆ ಮಾಡಬಾರ್ದಿತ್ತು, ನೋ, ನೀವ್ಯಾರು ಹೇಳಲಿಕ್ಕೆ? ಅವರು ಕರೆಕ್ಟಾಗಿ ಮಾಡ್ತಾರೆ. ಅದಕ್ಕಾಗಿ ಪ್ರತಿದಿನ ನಿಮ್ಮ ಎದಗಡೆಗೆ ಯಾವ ಆತ್ಮಗಳು ಏನು ಪಾತ್ರವನ್ನ ಮಾಡ್ತಾರೋ ಅದನ್ನ ಅದೇ ರೀತಿ ಸ್ವೀಕಾರ ಮಾಡೋದನ್ನ ಕಲೀರಿ. ನಂಬರ್ 1. ಯಾಕಂದ್ರೆ ಡ್ರಾಮಾ ಎಕ್ಯುರೇಟ್, ಪರ್ಫೆಕ್ಟ್, ಕರೆಕ್ಟ್, ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಾಬಾ ಹೇಳ್ತಾರೆ ಕರ್ಮದ ಲೆಕ್ಕಾಚಾರದ ಅನುಸಾರ ನಡೀತಾ ಇದೆ. ಆದ್ರೆ ನಿಮ್ಗೆ ತ್ರಿಕಾಲ ಜ್ಞಾನ ಇಲ್ಲದೇ ಇರುವಂತ ಕಾರಣದಿಂದ ಅದು ಕರೆಕ್ಟ್ ಆಗಿದೆ. ಅದು ಇದ್ದಿದ್ದಿದ್ರೆ ನೀವು ಪ್ರಭಾವಿತರಾಗ್ತಿರ್ಲಿಲ್ಲ. ದುರ್ಯೋಧನ ಮತ್ತು ಭೀಮ ನಡುವೆ ಯುದ್ಧ ನಡೀತಾ ಇರ್ತದೆ. ಫಸ್ಟ್ ಟೈಮ್ ನೋಡಿದವನು ಯಾಕೆ ಹೊಡಿತಾ ಇದ್ದಾನೆ ಅಂತ ಕೇಳ್ತಾನ. ಮಹಾಭಾರತ ಕತೆ ಗೊತ್ತಿದ್ದಿದ್ರೆ ಅವನು ಇನ್ನು 4 ಬಾರ್ಸು ಅಂತ ಹೇಳ್ತಾನೆ. ಫುಲ್ ಫಿಲ್ಮ್ ನೋಡ್ತಾ ಇದ್ದವನು ಲಾಸ್ಟ್ ವಿಲನ್ ಏನ್ ಮಾಡ್ತಾ ಇರ್ತಾನೆ, ಹೀರೋ ವಿಲನ್ಗೆ ಏಟು ಕೊಡ್ತಾ ಇರ್ತಾನೆ. ಫುಲ್ ಫಿಲ್ಮ್ ನೋಡು ಇನ್ನೊಂದು 4 ಬಾರ್ಸು ಅಂತ ಹೇಳ್ತಾನೆ. ಅವಾಗ ಬಂದವನು ಅವನು ಯಾಕೆ ಅವನಿಗೆ ಹೊಡಿತಾ ಇದ್ದಾನೆ? ಅದಕ್ಕಾಗಿ ಆದ್ಮೇಲೆ ಜೀವನದಲ್ಲಿ ಏನಾಗತ್ತೆ, ಎದುರುಗಡೆಯವರು ಏನು ಪಾತ್ರವನ್ನ ಮಾಡ್ತಿದ್ದಾರೆ, ನಿಮ್ಮ ಎದುರುಗಡೆ ಯಾವ ಆತ್ಮಗಳು ಏನು ಪಾತ್ರ ಮಾಡ್ತಿದ್ದಾರೆ, ಅದು ಕರೆಕ್ಟ್ ಆಗಿದೆ, ಪಕ್ಕಾ ಇದೆ, ಎಕ್ಸಾಕ್ಟ್ ಇದೆ. ಅದನ್ನು ಹಾಗೇ ಸ್ವೀಕಾರವನ್ನ ಮಾಡಿ. ಮತ್ತೆ ಪ್ರತಿಯೊಬ್ಬರನ್ನು ಆತ್ಮರೂಪದಲ್ಲಿ ಸ್ವೀಕಾರವನ್ನ ಮಾಡಿ. ಅವರ ಅತ್ತೆ, ಸೊಸೆ, ಮಗ, ಪತ್ನಿ, ಹಿಂದೂ, ಮುಸ್ಲಿಂ, ಶ್ರೀಮಂತರು, ಬಡವರು, ಸ್ತ್ರೀ, ಪುರುಷ, ಈ ಭಿನ್ನತೆಯಲ್ಲಿ ನೀವು ಅವರನ್ನು ಸ್ವೀಕಾರ ಮಾಡಿದಾಗ ಅದು ಕೂಡ ಕ್ರೋಧಕ್ಕೆ ಕಾರಣವಾಗ್ತದೆ. ಈ ನಾಟಕದಲ್ಲಿ ಯಾರ್ದು ಕೂಡ ತಪ್ಪಿಲ್ಲ, ಎಲ್ಲರೂ ಕರೆಕ್ಟ್ ಆಗಿದ್ದಾರೆ. ಒಂದನೇದು. ಎರಡನೇದು, ಇಂದಿನ ದಿನದಿಂದ ನಾನು ಯಾರದೇ ಪಾತ್ರದ ಬಗ್ಗೆ ಕಂಪ್ಲೇಂಟ್ ಮಾಡೋದಿಲ್ಲ. ಅವ್ರು ಮಾಡಿ ಸರಿ ಇಲ್ಲ, ಇವ್ರು ಮಾಡಿ ಸರಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕೆ? ಎಲ್ಲರೂ ಕರೆಕ್ಟಾಗಿ ಮಾಡಿದ್ದಾರೆ. ನೀವು ಸೀರಿಯಲ್ ನೋಡ್ತಾ ಇರ್ತೀರಿ, ಹೇಳ್ತೀರಾ ನಾಳೆ ಈ ಸೀರಿಯಲ್ ಹೀಗೆ ಆಗ್ಬೇಕು, ನೀವು ಹೇಳ್ದಂಗೆ ಅದು ಚೇಂಜ್ ಆಗಿಬಿಡತ್ತಾ? ಇಲ್ವಲ್ಲ. ಆ ಆತ್ಮ ಯಾರು ಪಾತ್ರ ಮಾಡ್ತಿದ್ದ ಅವನು ಬೇಕಾದಂಗೆ ಚೇಂಜ್ ಮಾಡ್ಲಿಕ್ಕೂ ಆಗೋದಿಲ್ಲ. ಆದ್ಮೇಲೆ ಡೈರೆಕ್ಟರ್ ಹೆಂಗೆ ಹೇಳ್ತಾರೋ ಹಂಗೇ ಮಾಡ್ಬೇಕಾಗ್ತದೆ. ಅದಕ್ಕಾಗಿ ಪ್ರತಿಯೊಂದು ಆತ್ಮನ ಪಾತ್ರ ಕರೆಕ್ಟ್ ಆಗಿದೆ, ಸರಿ. ಒಂದು ವೇಳೆ ಅದಕ್ಕೆ ಪ್ರಭಾವಿತರಾದ್ರಿ ಅಂತ ತಿಳ್ಕೊಳ್ಳಿ, ತಕ್ಷಣದಲ್ಲಿ ಮನಸ್ಸಿನಲ್ಲಿ ಸಂಕಲ್ಪ ತಂದ್ಕೊಳ್ಳಿ ಏನಂತ, ಅವ್ರು ಏನ್ ಮಾಡ್ತಾರೆ, ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಕೆಲವೊಂದ್ಸಲ ನಮಗೆ ಸಿಟ್ಟು ಬಂದಿದ್ದಿರ್ತದೆ, ಬಾಬಾನ ಮನೆಗೆ ಹೋಗಿರ್ತೀವಿ. ಬಾಬಾ ಈ ನಾಟಕದ ಜ್ಞಾನವನ್ನ, ಕರ್ಮ ಫಿಲಾಸಫಿ ಜ್ಞಾನವನ್ನ ಮುರಳಿ ಮುಖಾಂತರ ಹೇಳಿದಾಗ ಆವಾಗ ಎಸ್ ಅಂತ ನಾವು ಒಪ್ಕೊಳ್ತೀವಿ. ಆವಾಗ ನಾವೇನ್ ಮಾಡ್ತೀವಿ, ಅವರನ್ನ ಹೊರಗಡೆಗೆ ಬರ್ತೀವಿ. ಸರಿ. ಕೆಲವೊಬ್ರು ಹೇಳ್ತಾರೆ, ಅಲ್ಲ ಅಣ್ಣವ್ರು ನಾವು ಈ ರೀತಿ ಮಾಡಿದ್ರು ಕೂಡ ಅವರು ಪುನಃ 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 ನಮ್ಗೆ ಸಿಟ್ಟು ಮಾಡ್ತಾರಲ್ಲ, ನಮ್ಮ ಸಿಟ್ಟಿನ ಲೆವೆಲನ್ನು ಚೆಕ್ ಮಾಡ್ತಾರಲ್ಲ, ಅದಕ್ಕೆ ಯಾಕೆ ಏನ್ ಮಾಡಬೇಕು? ಸರಿ, ಆ ರೀತಿ ಆಗ್ತಾ ಇದೆ ಅಂತಂದ್ರೆ ನೋಡಿ, ಆದ್ಮೇಲೆ ನೀವು ಒಂದು ತಿಂಗಳು ಯಾವುದೋ ಒಂದು ವ್ಯಕ್ತಿ ಹತ್ರ ಹಾಲು ತಗೊಂಡಿರ್ತೀರಾ. ಹೋದ ತಿಂಗಳು ನೀವೇನು ಹಾಲು ತಗೊಂಡಿದ್ರು, ಅದಕ್ಕಾಗಿ 1ನೇ ತಾರೀಕಿಗೆ ಬಿಲ್ ಕೊಡ್ಲಿಕ್ಕೆ ಬರ್ತಾನೆ ಅವನು. ನಾಳೆ ಬನ್ನಿ ಅಂತ ಹೇಳ್ತಾನೆ, ನೀವು ಹೇಳ್ತೀರಾ ನಾಳೆನೂ ಬರ್ತಾನೆ, ನೀವು ಕೊಡಲ್ಲ. ಹೀಗೆ ಕರೆದಾಗ್ಲೆಲ್ಲ ಬಂದಾಗ ನೀವು ಕೊಡದಿದ್ದಾಗ ಅವ್ನು ಜಗಳ ಮಾಡ್ತಾನೋ ಮಾಡಲ್ವೋ? ಹಾಗೇನೆ ಪುನಃ ಪುನಃ ಮನೆಯಲ್ಲಿ ಪತಿಯ ಜೊತೆಗೆ, ಮಕ್ಕಳ ಜೊತೆಗೆ
ಕೆಲವೊಂದ್ಸಲ ಸೆಂಟರ್ ಟೀಚರ್ ಜೊತೆಗೆ ಅಥವಾ ಯೋಗೇಶ್ ಅಣ್ಣನ ಜೊತೆಗೆ ಬೇರೆ ಯಾರ್ದೇ ಜೊತೆಗೂ ಜಗಳ ಆಗ್ತಾ ಇದೆ ಅಂತಂದ್ರೆ ಅವ್ರ ಜೊತೆಗೆ ಸಾಲ ಇದೆ, ನಾನು ಸಾಲ ತೀರಿಸ್ತಾ ಇಲ್ಲ, ಅಷ್ಟು ನಾನು ಯೋಗ ಮಾಡ್ತಾ ಇಲ್ಲ, ಯೋಗ ಮಾಡ್ತಾ ಇದ್ರೂ ಕೂಡ ಅವರಿಗೆ ಪೇಮೆಂಟ್ ಮಾಡುವಂತ ಶಿವಬಾಬನಿಗೆ ನಾನಿನ್ನೂ ಡೈರೆಕ್ಷನ್ ಕೊಟ್ಟಿಲ್ಲ, ಶಿವಬಾಬನಿಗೆ ಡೈರೆಕ್ಷನ್ ಕೊಟ್ಟಿದ್ದಿದ್ರೂ ಕೂಡ ನಿಮ್ಮ ಅಕೌಂಟಲ್ಲಿ ಹಣ ಇಲ್ಲದೇ ಇರುವಂತ ಕಾರಣದಿಂದ ಬಾಬಾ ಇನ್ನು ಕೊಡ್ತಾ ಇಲ್ಲ. ಓಕೆನಾ? ಅದಕ್ಕಾಗಿ ಆತ್ಮೀಯರೇ, ಯೋಗವನ್ನು ಹೆಚ್ಚಿಗೆ ಮಾಡ್ತಾ ಹೋಗಿದ್ದಿದ್ರೆ ಪೇಮೆಂಟ್ ಕರೆಕ್ಟ್ ಆಗಿ ಆಗ್ತಾ ಇರ್ತದೆ. ಪಂಚತತ್ವಗಳಿಗಿರಲಿ ಮನುಷ್ಯಾತ್ಮರಿಗಿರಲಿ ಆವಾಗ ಸಮಸ್ಯೆಗಳು ಬರೋದಿಲ್ಲ. ನೆಕ್ಸ್ಟ್ ವಿಷಯ, ಯಾವಾಗ ನೀವು ಭಗವಂತನ ಮಗುವಾಗ್ತಿರೋ ಶಾರೀರಿಕವಾಗಿ ಸಿಂಪ್ಲಿಸಿಟಿನ ಅಳವಡೆ ಮಾಡ್ಕೊಳ್ಳಿ. ಸಹಜತೆ ಇವತ್ತು ಕೂಡ ಬಾಬಾ ಹೇಳಿದ್ರಲ್ವ ಏನಂತ, ಶರೀರಕ್ಕೆ ಶೃಂಗಾರ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಬಾಬಾ ಆತ್ಮಕ್ಕೆ ಶೃಂಗಾರ ಮಾಡ್ತಾ ಇರ್ತಾರೆ, ಆತ್ಮಕ್ಕೆ ಶಕ್ತಿ ತುಂಬ್ತಾ ಇರ್ತಾರೆ. ನೀವು ಶರೀರಕ್ಕೆ ಕೇಳ್ತಾ ಹೋಗ್ತಾ ಇರ್ತೀರಾ, ಅವಾಗ ಭಗವಂತ ಆ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನ ಮಗು ಶರೀರಕ್ಕೆ ಉಪಯೋಗ ಮಾಡದೆ ವ್ಯರ್ಥವಾಗತ್ತೆ, ಆತ್ಮಕ್ಕೆ ಸ್ಟಾಕ್ ಮಾಡೋದು ಇಟ್ಕೊಂಡಿರ್ತಾರೆ. ನೀವು ಬಾಬನಿಗೆ ಹೇಳ್ತೀರಿ, ಇಲ್ಲ ಬಾಬಾ ಅದಕ್ಕೆ ಕೊಡು, ಅದಕ್ಕೆ ಕೊಡು, ಅದಕ್ಕೆ ಕೊಡು ಅಂತಂದಾಗ ಬಾಬಾ ಕೊಡೋದಿಲ್ಲ. ಯಾಕಂದ್ರೆ ಗೊತ್ತಿರ್ತದೆ, ಈಗ ನಾನು ಈ ಹಣವನ್ನ ಸಂಪಾದನೆಯನ್ನ ಜಮದ ಖಾತೆಯನ್ನ ಮಗುವಿನ ಖಾತೆಯನ್ನ ನಾನು ಇದಕ್ಕೆ ಉಪಯೋಗ ಮಾಡಿದ್ರೆ ಇದಕ್ಕಿಂತ ಇಂಪಾರ್ಟೆಂಟ್ ಮುಂದೆ ಈ ಮಗು ಅವಶ್ಯಕತೆ ಇದೆ ಅಂತ ಬಾಬನಿಗೆ ಗೊತ್ತಿರ್ತದೆ. ಆದ್ರೆ ನಾವೇನ್ ಮಾಡ್ತೀವಿ, ಜಗಳ ಮಾಡಿ ಜಿದ್ದು ಮಾಡಿ ಪೇಮೆಂಟ್ ಮಾಡ್ಕೊಳ್ತೀವಿ. ಆದ್ರೆ ಮುಂದೆ ಆ ಪರಿಸ್ಥಿತಿಗಳು ಸಮಯ ಬಂದಾಗ ನಮ್ಮ ಹತ್ರ ಕೊಡ್ಲಿಕ್ಕೆ ಅಷ್ಟು ಹಣ ಇರೋದಿಲ್ಲ. ಆವಾಗ ಅದರ ಪ್ರಭಾವದಲ್ಲಿ ನಾವು ಬರಬೇಕಾಗ್ತದೆ. ಅದಕ್ಕಾಗಿ ಆದ್ಮೇಲೆ ಸಿಟ್ಟು ಕಡಿಮೆ ಆಗ್ಬೇಕು ಅಂತಂದ್ರೆ ಮೊದಲು ಜ್ಞಾನವನ್ನ ಅಳವಡಿಕೆ ಮಾಡ್ಕೊಳ್ಳಿ. ನಾನು ಆತ್ಮ, ಈ ಪ್ರಪಂಚದಲ್ಲಿ ಯಾರು ನನ್ನ ಶತ್ರುಗಳಿಲ್ಲ, ಎಲ್ಲರ ಪಾತ್ರವನ್ನು ಸರಿ ಮಾಡ್ತಾ ಇದ್ದಾರೆ. ನೋಡಿ, ಈ ಪ್ರಪಂಚದಲ್ಲಿ ಯಾರನ್ನಾದ್ರೂ ಹೆಚ್ಚಿಗೆ ನಿಂದನೆ ಮಾಡಿದಿದ್ರೆ ಅದು ಪರಮಾತ್ಮನನ್ನೇ. ಆದ್ರೆ ಆ ನಿಂದನೆಯನ್ನು ಭಗವಂತ ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ವಲ್ಲ ಅಲ್ವಾ? ಎದುರುಗಡೆ ಬಂದ ತಕ್ಷಣ ಮಧುರ ಮಕ್ಕಳೇ ಅಂತಾನೆ ಹೇಳ್ತಾರೆ ತಾನೆ, ತಕ್ಷಣ ಕ್ಷಮಿಸ್ತಾರೆ ತಾನೆ. ಅದಕ್ಕಾಗಿ ಆದಷ್ಟು ಬೇಗ 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 ನೀವೇನ್ ಮಾಡಬೇಕು, ಮನಸ್ಸನ್ನ ಸ್ವಚ್ಛ ಮಾಡ್ತಾ ಹೋಗಿ ಆತ್ಮೀಯರೇ. ಎಷ್ಟು ರಾಜಯೋಗ ಮಾಡ್ತಾ 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 ಹೋಗ್ತಿರೋ, ಒಂದು ಆತ್ಮದ ಸ್ವಚ್ಛತೆ, ಎರಡನೇದು ಸಂಬಂಧಪಟ್ಟಂತ ಆತ್ಮ ಮತ್ತು ವಸ್ತು ಪಂಚತತ್ವಗಳಿಗೆ ಪೇಮೆಂಟ್ ಆಗ್ತಾ ಹೋದಾಗ ನಿಮಗೆ ಸಿಟ್ಟಿನ ಪ್ರಭಾವ ಕಡಿಮೆ ಆಗ್ತದೆ. ನಾನು ಈಶ್ವರಿ ಜೀವನದಲ್ಲಿ ನೋಡಿದ್ದೀನಿ ಆತ್ಮೀಯರೇ, ಜ್ಞಾನವನ್ನ ತುಂಬಾ ಜನ ಚೆನ್ನಾಗಿ ಹೇಳ್ತಾರೆ, ಸಿಟ್ಟಿನ ಬಗ್ಗೆ ಹೇಳ್ತಾರೆ, ಕ್ರೋಧದ ಬಗ್ಗೆ ಎಲ್ಲ ವರ್ಣನೆ ಮಾಡ್ತಾರೆ. ಆದರೆ ಅವರ ಜೀವನದಲ್ಲಿ ಯಥಾರ್ಥ ರಾಜಯೋಗದ ಪರ್ಸೆಂಟೇಜ್ ಕಡಿಮೆ ಆಗಿರುವಂತ ಕಾರಣದಿಂದ ಅವರ ಜೀವನದಲ್ಲಿ ಬದಲಾವಣೆ ಪರಿವರ್ತನೆಗಳು ಬರುವುದಿಲ್ಲ. ಮುಖ್ಯವಾಗಿರುವುದು ರಾಜಯೋಗನೇ. ಎಷ್ಟು ಪವರ್ಫುಲ್ ಆಗಿ ತಮ್ಗೆ ಗೊತ್ತಿದೆ. ಒಂದು ಬಟ್ಟೆ ಮಾರ್ಕೆಟಿಂದ ತರ್ತೀರಾ, ತಂದು ಬಿಟ್ಟು ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ನಿಮ್ದು ಇದಿರ್ತದಲ್ಲ, ಏನಲ್ಲಿ ಕಟ್ಟೆ, ಯಾವುದು ಆ ಸ್ಟೋವ್ ಇಡುವಂತ ಕಟ್ಟೆ ಇರ್ತಲ್ಲ, ಅದನ್ನ ಒರೆಸ್ಲಿಕ್ಕೆ ಉಪಯೋಗ ಮಾಡ್ತೀರಾ. 8 ದಿನ ಉಪಯೋಗ ಮಾಡಿದಾಗ ಬಟ್ಟೆ ಹೆಂಗಿರ್ತದೆ ಹೇಳಿ ನೋಡೋಣ. ಬಂದಿರುವಂತದ್ದು ವೈಟ್ ಇರೋದು ಫುಲ್ ಕಪ್ಪಾಗಿರ್ತದೆ, ಹೌದು ತಾನೆ? ಅದನ್ನ ಕ್ಲೀನ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗುತ್ತೆ, ಬರೀ ಒಣಗಿಸಿದ್ರೆ ಆಗತ್ತಾ? ಇಲ್ಲ ತಾನೆ. ಏನ್ ಮಾಡ್ಬೇಕು, ಚೆನ್ನಾಗಿ ಕುದಿತಾ ಇರುವಂತ ನೀರನ್ನ ಹಾಕ್ಬಿಟ್ಟು ಅದನ್ನ ಬೇಯಿಸಿದಾಗ ಅದು ಕೊಳೆ ಹೋಗ್ತದೆ. ಹಾಗೆ ಯಾವುದೋ ಆತ್ಮಗಳ ಜೊತೆಗೆ ತುಂಬಾ ಸಮಯದಿಂದ ಲೆಕ್ಕಾಚಾರಗಳಿದ್ದಾಗ ಪುನಃ 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 ಅವರ ಮೂಲಕ ನಮ್ಗೆ ಏನಾಗ್ತದೆ, ಸಿಟ್ಟಿನ ರೂಪದಲ್ಲಿ ನಮ್ಗೆ ರಿಟರ್ನ್ ಬರ್ತದೆ. ಆದ್ಮೇಲೆ ಶರೀರಕ್ಕೆ ನೀವು ಸ್ವೀಟ್ ಅನ್ನು ತಿಂದಾಗ ಶುಗರ್ ಮೂಲಕ ಹೊರಗಡೆಗೆ ಬರಲ್ವಾ? ಮೆಣಸಿನಕಾಯಿ ತಿಂದಾಗ ಎಸಿಡಿಟಿ ಮೂಲಕ ಹೊರಗಡೆಗೆ ಬರಲ್ವಾ? ಹಾಗೆ ನಾವು ಕೊಟ್ಟಿರುವಂತ ನೆಗೆಟಿವ್ ಫೀಲಿಂಗ್ಸ್ ಅನ್ನ ಆ ಆತ್ಮ, ಆ ಪಂಚತತ್ವಗಳು, ಆ ವಸ್ತುಗಳು ನಮಗೆ ಅದೇ ರೂಪದಲ್ಲಿ ರಿಟರ್ನ್ ಅನ್ನ ಕೊಡ್ತವೆ. ಅದಕ್ಕಾಗಿ ಬಾಬಾ ಹೇಳ್ತಾನೆ, ಎಲ್ಲರಿಗೂ ಕೂಡ ಈಶ್ವರಿಯ ಸುಖವನ್ನ ಕೊಡಿ, ಈಶ್ವರಿಯ ಪ್ರೀತಿಯನ್ನ ಕೊಡಿ. ನಾವೇನ್ ಮಾಡ್ತೀವಿ ಗೊತ್ತಾ, ಶರೀರಕ್ಕೆ ಬೇಕಾಗಿರುವಂತ ಹಣ ಅಂತೆ, ಅಂತಸ್ತು, ಅಧಿಕಾರ, ವಸ್ತು, ಆಹಾರ, ಬಟ್ಟೆ, ಕಂಪ್ಯೂಟರು, ಇದನ್ನು ಕೊಡ್ತಾ ಹೋಗ್ತೀವಿ. ಇದರಿಂದ ಆತ್ಮದ ಲೆಕ್ಕಾಚಾರ ಕ್ಲಿಯರ್ ಆಗೋದಿಲ್ಲ. ಅದಕ್ಕಾಗಿ ನಿಮಗೆ ಸಿಟ್ಟಿನ ಪರ್ಸೆಂಟೇಜ್ ಕಡಿಮೆ ಆಗೋದಿಲ್ಲ. ಇನ್ನು ಕೆಲವೊಂದು ಸ್ಟೇಜ್ ಇದೆ, ಏನು ಗೊತ್ತಾ, ಸಿಟ್ಟು ಬಂದಾಗ ನಾವೇನ್ ಮಾಡ್ತೀವಿ, ಗೊಳೋ ಅಂತ ಹತ್ತು ಬಿಡೋದು, ಒಳಗಡೆಯಿಂದನೂ ಅಳೋದು, ಕಣ್ಣಿಂದನೂ ಹತ್ತು ಬಿಡೋದು. ಇದನ್ನು ಕೂಡ ಒಂದು ಸಿಟ್ಟಿನ ಸಿಂಪ್ಟಮ್. ಅದಕ್ಕಾಗಿ ಈ ಎಲ್ಲದರ ಪ್ರಭಾವದಿಂದ ನಾನು ಹೊರಗಡೆಗೆ ಬರಬೇಕು ಅಂತಂದ್ರೆ ಪ್ರತಿನಿತ್ಯ ಅಷ್ಟು ಪರ್ಸೆಂಟೇಜಿನ ರಾಜಯೋಗ ನಂದಿರಬೇಕು ಮತ್ತು ಈಶ್ವರಿಯ ಜ್ಞಾನವನ್ನ ನಾನು ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ಬೇಕು. ಓಕೆ, ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ ಆತ್ಮೀಯರು, ಸೂಕ್ಷ್ಮವಾಗಿ
ಮೊದ್ಲು ಯಾರಾದ್ರೂ ನಿಮಗೆ ನಿಂದನೆ ಮಾಡಿದ್ರೆ ವರ್ಷಾನುಗಟ್ಟಲೆ ನೆನಪಿಡ್ತಾ ಇತ್ತು. ಈಗ ತಿಂಗಳ ಲೆವೆಲಲ್ಲಿ ಬಂದಿರ್ತದೆ. ಇನ್ನೂ ಸ್ವಲ್ಪ ಯೋಗ ಮಾಡ್ತಾ ಇದ್ರೆ ವಾರದ ಲೆವೆಲಲ್ಲಿ ಬರ್ತಾ ಇರ್ತದೆ. ಓಕೆ, ಹೀಗೆ ಮುಂದೆ ಹೋಗ್ತಾ 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 ನಿಮ್ಮ ಜೀವನದಲ್ಲಿ ರಾಜಯೋಗವನ್ನು ಜಾಸ್ತಿ ಮಾಡ್ತಾ ಹೋದಾಗ ಸಿಟ್ಟಿನ ಪ್ರಮಾಣ ಕಡಿಮೆ ಆಗ್ತಾ ಇರ್ತದೆ. ಅದಕ್ಕಾಗಿ ವೆರೈಟಿ ರೂಪದ ಸಿಟ್ಟುಗಳು ಇರ್ತಾವೆ. ಆ ಸಿಟ್ಟು ಬಂದಾಗ ಏನಾಗತ್ತೆ ಗೊತ್ತಾ ಆತ್ಮೀಯರೇ? ಲೌಕಿಕ ಪ್ರಪಂಚದಲ್ಲಿ ಸಿಟ್ಟು ಮಾಡ್ಕೊಂಡು ಬಂದಿರ್ತೀವ, ನುಮಾಶಾಮ ಯೋಗದಲ್ಲಿ ಕುಂತಿರ್ತೀವಿ, ಅಮೃತ ವೇಳೆಯಲ್ಲಿ ಕುತ್ಕೊಂಡಿರ್ತೀವಿ. ಬಾಬಾ ಅವ್ರು ಹ್ಯಾಂಗ್ ಮಾಡಿದ್ರು, ಇವ್ರು ಹೀಗೆ ಮಾಡಿದ್ರು, ಹಂಗ್ ಮಾಡಿದ್ರು ಸರಿನಾ ಅಂದ್ರೆ ಭಗವಂತನ ಎದುರುಗಡೆ ಕುತ್ಕೊಂಡು ಇದರ ಬಗ್ಗೆ ಚರ್ಚೆ ಮಾಡೋದೇ ನಿಮ್ಮ ರಾಜಯೋಗ ಹೋಗ್ಬಿಟ್ಟಿರತ್ತೆ ಅಷ್ಟೇ. ಆಮೇಲೆ ಹೇಳೋದು, ಅಣ್ಣವ್ರು ನಾನು ಬೆಳಿಗ್ಗೆ ಅಮೃತ ವೇಳೆನೂ ಮಾಡ್ತೇನೆ, ಸಾಯಂಕಾಲನೂ ಮಾಡ್ತೇನೆ, ಬಾಬನ ಎದುರುಗಡೆನೆ ಕುಂತಿರ್ತೇನೆ. ಆದ್ರೆ ಮನಸ್ಸಿನಲ್ಲಿ ಮಾಡ್ತಾ ಇರುವುದೇನು? ಕಂಪ್ಲೇಂಟ್ ಮಾಡ್ತಾ ಇದ್ದಿರ್ತಾನೆ, ಅವ್ರು ಹಾಗೆ ಮಾಡ್ದು, ಇವ್ರು ಹೀಗೆ ಮಾಡ್ದು, ಅವ್ರು ಸರಿ ಇಲ್ಲ, ಇವ್ರು ಇದಕ್ಕೆ ರಾಜಯೋಗ ಅಂತ ಹೇಳೋದಿಲ್ಲ. ಅವ ಇಷ್ಟು ಸುಂದರವಾದ ಮಾತನ್ನ ಹೇಳ್ತಾರೆ, ಮಕ್ಕಳೇ ಬಟ್ಟೆ ಗಲೀಜಾಗ್ಬಿಟ್ಟು ತಂದಿಟ್ಕೊಂಡ್ಬಿಟ್ಟು ವಾಷಿಂಗ್ ಮಷಿನ್ ಎದುರುಗಡೆಗೆ ಇವ್ರು ಇದಕ್ಕೆ ಉಪ್ಪಿನಕಾಯಿ ಟಚ್ ಮಾಡಿದ್ರು, ಇವ್ರು ಇದಕ್ಕೆ ಧೂಳು ತಾಗಿಸಿದ್ರು ಅಂತ ಹೇಳ್ತಾ ಕೂತ್ಕೊಂಡ್ರೆ ಬಟ್ಟೆ ಕ್ಲೀನ್ ಆಗತ್ತಾ? ಬಟ್ಟೆನ ನಿಂದನೆ ಮಾಡಿದ್ರೆ ಕ್ಲೀನ್ ಆಗತ್ತಾ? ಇಲ್ಲ ತಾನೇ. ಕಾರಣ ಏನೇ ಇರ್ಬೋದು ಅದನ್ನ ನೀರಲ್ಲಿ ಅದ್ಸ್ಬೇಕು, ವಾಷಿಂಗ್ ಮಷೀನಲ್ಲಿ ಹಾಕ್ಬೇಕು, ಆ ಪ್ರೊಸೆಸ್ ಅನ್ನ ಮಾಡ್ಬೇಕಾಗ್ತದೆ. ಅದಕ್ಕೆ ಆತ್ಮೀಯರೇ, ಆದಷ್ಟು ನೀವು ಪುನಃ 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 ಏನ್ ಮಾಡ್ಬೇಕು? ಮನಸ್ಸನ್ನ ಪರಮಾತ್ಮನಲ್ಲಿ ಇಡುವಂತ ಪ್ರಯತ್ನವನ್ನು ಮಾಡ್ತಾ ಹೋದಾಗ ಒಂದು ಆ ಸಿಟ್ಟಿನ ಪ್ರಭಾವ ನಿಮ್ಮ ಮೇಲೆ ಬೀಳುವಂತ ಪ್ರಭಾವ ಕಡಿಮೆ ಆಗ್ತದೆ. ಇನ್ನು ಕೆಲವೊಂದ್ಸಲ ನಿಮ್ಮಲ್ಲಷ್ಟು ಪವರ್ಫುಲ್ ರಾಜಯೋಗ ಇದ್ದಾಗ ಆದ್ಮೇಲೆ ವೈಟ್ ವೈಬ್ರೇಷನ್ ಓರಾ ಅಂತ ಇರ್ತೀವಿ. ಅಂದ್ರೆ ಹೇಗೆ ನೀವು ಸ್ವೆಟರ್ ಹಾಕೊಂಡಾಗ ಚಳಿ ಬಂದು ಕೂಡ ಸ್ವೆಟರ್ ತಾಗತ್ತಲ್ಲ, ಚರ್ಮಕ್ಕೆ ಟಚ್ ಆಗೋದಿಲ್ಲಲ್ಲ, ಹಾಗೆ ಒಂದು ಜಮದ ಖಾತೆಗಳು ಇದ್ದಾಗ ಏನಾಗತ್ತೆ ಅಂತಂದ್ರೆ ನಿಮಗೆ ಆ ಸಿಟ್ಟಿನ ಪ್ರಭಾವ ಬೀಳೋದಿಲ್ಲ. ಇನ್ನೊಂದು ಸುಂದರವಾದಂತ ಮಾತು ಆತ್ಮೀಯರೇ, ನಮ್ಮ ಜೀವನದಲ್ಲೂ ಕೂಡ ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ? ಇಂಥ ಘಟನಾವಳಿಗಳು ಹೈ ಲೆವೆಲ್ ಅಲ್ಲೇ ಬರ್ತದೆ. ಸೇವಾ ಕೇಂದ್ರಕ್ಕೆ ಹೋದಾಗ ಲೌಕಿಕದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇರ್ತದೆ. ಅಂದ್ರೆ ಅಸಫಲತೆ, ನಿರೀಕ್ಷಿತ ಮಟ್ಟದಲ್ಲಿ ಫಲ ಬರ್ತಾ ಇರೋದಿಲ್ಲ. ಆದ್ರೆ ಅದನ್ನ ಯೋಚನೆ ಮಾಡ್ಲಿಕ್ಕೆ ನಮ್ಗೆ ಟೈಮೇ ಇರೋದಿಲ್ಲ. ಅದ್ಯಾಕೆ ಅಣ್ಣವ್ರೆ? ಉದಾಹರಣೆಗೆ ಒಂದು ಸೇವಾ ಕೇಂದ್ರಕ್ಕೆ ಹೋಗಿದ್ದೀವಿ, 3 ದಿನದ ಬಟ್ಟಿ ಪ್ರೋಗ್ರಾಮ್ ಇದೆ, ಬೆಳಗಿನ ಸಾಯಂಕಾಲದವರೆಗೂ ಪ್ರೋಗ್ರಾಮ್ ಇದ್ದಾಗ ನಾವು ಅದನ್ನ ಜವಾಬ್ದಾರಿಯನ್ನ ತೆಗೆದುಕೊಂಡಾಗ ಅದ್ರ ಕಡೆನೇ ನಾವು ಗಮನ ಕೊಡಬೇಕಾಗ್ತದೆ. ಅವಾಗ ಯಾವುದೋ ಒಂದು ಇನ್ಸಿಡೆನ್ಸ್ ಬಂದ್ರೆ ಅದನ್ನ ಯೋಚನೆ ಮಾಡ್ಲಿಕ್ಕೂ ಕೂಡ ನಮಗೆ ಸಮಯ ಇರೋದಿಲ್ಲ. ಇಷ್ಟು ಸುಂದರ ಮಾತು ನಿಮ್ಗೆ ಹೇಳ್ತೇನೆ ಆತ್ಮೀಯರೇ. ಘಟನೆಗಳು ಬರ್ತಾವೆ, ನಮ್ಮ ಎದುರುಗಡೆಗೆ ಬಂದಿರ್ತದೆ, ಅದರ ಯೋಚನೆ ಮಾಡ್ಲಿಕ್ಕೆ ನಮ್ಗೆ ಸಮಯ ಇರೋದಿಲ್ಲ. 3 ದಿನ ಸೇವೆಯನ್ನ ಮಾಡಿ 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 ಆದ್ಮೇಲೆ 3ನೇ ದಿನದ ಆ ಘಟನೆ ನೋಡ್ಲಿಕ್ಕೆ ಹೋದಾಗ ಆ ಸಮಸ್ಯೆ ಕ್ಲಿಯರ್ ಆಗಿರ್ತದೆ ಆತ್ಮೀಯರೇ. ಅಂದರೆ ಈ 3 ದಿನದಲ್ಲಿ ಆ ಒಂದು ಸಿಟ್ಟಿಗೆ ಬೇಕಾಗಿರುವಂತಹ ಪರಿಹಾರವನ್ನ ಬಾಬಾ ಈಶ್ವರೀಯ ಸೇವೆಯ ಮೂಲಕ ನಿಮ್ಗೆ ಕೊಟ್ಟಿರ್ತಾರೆ. ಅದಕ್ಕಾಗಿ ಈ ರೀತಿ ಬಾಬಾ ಏನ್ ಮಾಡ್ತಾರೆ, ನಿಮಗೆ ಅವಶ್ಯಕತೆ ಇದ್ದಾಗ ನಿಮ್ಮಿಂದ ಈಶ್ವರೀಯ ಸೇವೆಯನ್ನ ಪಡೆದುಕೊಳ್ಳುವುದರ ಮೂಲಕ ಸಮಸ್ಯೆಗೆ ಸಮಾಧಾನವನ್ನ ಬಾಬಾರವರು ಕೊಡಿಸ್ತಾರೆ. ಅದಕ್ಕಾಗಿ ಎಷ್ಟು ನೀವು ಭಗವಂತನ ಜೊತೆಯಲ್ಲಿ ಇರ್ತೀರೋ, ಎಷ್ಟು ಈಶ್ವರಿ ಸೇವೆಗೆ ನಿಮ್ಮನ್ನ ಬ್ಯೂಸಿ ಮಾಡ್ಕೊಳ್ತಿರೋ, ಈ ಎಲ್ಲ ವಿಕಾರಗಳು ಆಟೋಮೆಟಿಕಲಿ ಏನಾಗ್ತಾ ಹೋಗ್ತಾವೆ ಆದ್ಮೇಲೆ ಕಡಿಮೆ ಆಗ್ತಾ ಹೋಗ್ತಾವೆ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ, ನನ್ನಲ್ಲಿ ಎಷ್ಟು ವೆರೈಟಿಯ ಸಿಟ್ಟುಗಳು ಬರ್ತಾ ಇದ್ದಾವೆ, ಯಾವ ಲೆವೆಲಲ್ಲಿ ಬರ್ತಾ ಇದೆ. ಮತ್ತೆ ಇನ್ನೊಂದು ಅಬ್ಸರ್ವೇಷನ್ ಮಾಡಿ, ಎಷ್ಟು ನೀವು ಲೌಕಿಕ ಜನರ ಜೊತೆಯಲ್ಲಿ ಇರ್ತಿರೋ, ಲೌಕಿಕ ಕಾರ್ಯಕ್ರಮದಲ್ಲಿ ಇರ್ತಿರೋ, ಅಷ್ಟು ಸಿಟ್ಟಿನ ಪ್ರಮಾಣ ನಿಮಗೆ ಜಾಸ್ತಿ ಇರ್ತದೆ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಬಿಳಿ ಬಟ್ಟೆ ಹಾಕೊಂಡು ಇರ್ತೀರಾ, ಮನೆಯಲ್ಲಿ AC, ಟ್ರೈನಲ್ಲಿ AC, ಆಫೀಸಿಗೆ ಹೋದಾಗ AC, ಎಲ್ಲಾ ಕಡೆಗೆ AC ಇದ್ದಾಗ ಬಟ್ಟೆ ಗಲೀಜೇ ಆಗೋದಿಲ್ಲ. ಗಲೀಜು ಯಾವಾಗ ಆಗತ್ತೆ? ಧೂಳಿರುವಂತ ಸ್ಥಳದಲ್ಲಿ ಹೋದಾಗ, ಮಣ್ಣಿರುವಂತ ಸ್ಥಳದಲ್ಲಿ ಹೋದಾಗ ಅಲ್ಲಿ ಧೂಳಾಗತ್ತೆ ತಾನೆ. ಹಾಗೆ ನಮ್ಮ ಮನಸ್ಸನ್ನ ವಿಕಾರ ಇರುವಂತ ವಸ್ತುಗಳ ಜೊತೆಗೆ, ವ್ಯಕ್ತಿಗಳ ಜೊತೆಗೆ, ಇಂದ್ರಿಯ ಇಚ್ಛೆಗಳ ಕೊಡೆಗೆ, ಟಿವಿ ನೋಡೋದು, ಯೂಟ್ಯೂಬ್ ನೋಡೋದು, ಗೂಗಲ್ ನೋಡೋದು, ಸೀರಿಯಲ್ ನೋಡೋದು, ಇಂದ್ರಿಯ ಸುಖಗಳಿಗೆ ಹೋಗೋದು, ಹಾಗೆ ಮಾಡಿದಾಗ ಅದರ ಪರಿಣಾಮ ನಿಮಗೆ ಸಿಟ್ಟು ಬರುತ್ತೆ. ಶಾಂತಿ ಇರುವಂತ ಆತ್ಮಗಳ ಜೊತೆಗೆ ಇದ್ದಾಗ, ಒಳ್ಳೆ ಗುಣಗಳಿರುವಂತ ಆತ್ಮಗಳ ಜೊತೆಲಿ ಇದ್ದಾಗ ಆಟೋಮೆಟಿಕ್ ಸಿಟ್ಟು ಕಡಿಮೆ ಆಗುತ್ತೆ. ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಆದ್ಮೇಲೆ. ಒಂದಿನ ಮಾರ್ಕೆಟಿಗೆ ಹೋಗಿರ್ತೀರಿ, ಮಾರ್ಕೆಟಿಗೆ ಟೊಮೆಟೊ ತಗೊಳ್ಳಿಕ್ಕೆ ಹೋಗಿದ್ದೀರಾ, ಸರಿನಾ? ಟೊಮೆಟೊ ತಗೊಂಡಿದ್ದೀರಿ, ಟೊಮೆಟೊ ರೇಟ್ ಎಷ್ಟು? 50 ರೂಪಾಯಿ ಕೆಜಿ ಅಂತ ಹೇಳ್ತಾನ. ಸರಿ, ಟೊಮೆಟೊ ತಗೊಂಡು ನೀವು ಹಣವನ್ನ ಅವನಿಗೆ ಕೊಟ್ಟಿದ್ದೀರಿ, ಅವನ್ ಚೇಂಜ್ ಅನ್ನ ಕೊಟ್ಟಿದ್ದಾನೆ. ನೀವೇನ್ ಹೇಳ್ತೀರಿ? ನಾನು 500 ರೂಪಾಯಿ ಕೊಟ್ಟಿದ್ದೇನೆ, 450 ಕೊಡು ಅಂತ ನೀವು ಕೇಳ್ತಾ ಇದ್ದೀರಿ. ಇಲ್ಲಮ್ಮ, ನೀವು ಕೊಟ್ಟಿದ್ದು 105 ರೂಪಾಯಿ ಅಂತ ಅವ್ನು 50 ರೂಪಾಯಿ ಕೊಡ್ತಾ ಇದ್ದಾನೆ.
ನಿಮ್ಮ ಮತ್ತು ಅವರ ನಡುವೆ ಜಗಳ ಆಗ್ತಾ ಇದೆ, ನೀವು ಪಕ್ಕಾ ಬಿಕೆ, ಇಬ್ರು ಹೈ ಲೆವೆಲ್ ಅಲ್ಲಿ ಇದ್ದಾರೆ. ಅವನಿಗೂ ಸಿಟ್ಟು ಬರ್ತಾ ಇದೆ, ನೀವು ಒಬ್ಬರನ್ನ ಮಾತಾಡ್ತಾ ಕೂತ್ಕೊಂಡು ಬೇರೆ ಜೊತೆ ವ್ಯಾಪಾರ ಮಾಡ್ಬೇಕಲ್ಲ. ಅವನ ಹಣವನ್ನ ಅವರ ಒಂದು ಚೀಲದಲ್ಲಿ ಹಾಕ್ಬಿಟ್ಟಿದ್ದಾನೆ. 500 ರೂಪಾಯಿ ನೋಟು ಇದೆ, 100 ರೂಪಾಯಿ ನೋಟು ಇದೆ ಅವನ ಬ್ಯಾಗಲ್ಲಿ. ನೀವು ಕೊಟ್ಟಿದ್ದು ಎಷ್ಟು ಅಂತ ಅವನಿಗೂ ಗೊತ್ತಾಗ್ತಾ ಇಲ್ಲ. ಓಕೆ, ಸರಿ. ಹೀಗೆ ಅರ್ಧ ಗಂಟೆ ಜಗಳ ಆಗ್ತಾ ಇರಬೇಕಾದ್ರೆ ಹಿಂದಗಡೆಯಿಂದ ಯಾರೋ ಒಬ್ಬರು ಬೆನ್ನು ತಟ್ತಾರೆ. ನೀವು ಹಿಂತಿರುಗಿ ನೋಡ್ತೀರಿ, ಅಲ್ಲಿ ನಿಮ್ಮ ಸೆಂಟರ್ ಟೀಚರ್ ವೈಟ್ ಅಂಡ್ ವೈಟ್ ಡ್ರೆಸ್ ಹಾಕೊಂಡು ಬ್ಯಾಡ್ಜ್ ಹಾಕೊಂಡು ನಿಂತಿದ್ದಾರೆ. ಅವಾಗ ಏನ್ ಮಾಡ್ತೀರಿ? ಅವರನ್ನು ನೋಡಿದ ತಕ್ಷಣದಲ್ಲಿ ನಿಮ್ಗೆ ಸಿಟ್ಟು ಕಡಿಮೆ ಆಗ್ಬಿಡ್ತದೆ. ಯಾಕೆ? ಅಕ್ಕೋರು ನಿಂತಿದ್ದಾರಲ್ವಾ? ನೋಡಿ ಹೇಗೆ ಮನೋಸ್ಥಿತಿ ತಕ್ಷಣದಲ್ಲಿ ಚೇಂಜ್ ಆಗ್ಬಿಡ್ತು. ಹೌದು ತಾನೆ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ನಿಮ್ಮ ಮನಸ್ಸನ್ನ ಇಷ್ಟು ಪರಮಾತ್ಮನಲ್ಲಿ ಇಡ್ತಾ ಹೋಗ್ತಿರೋ ಅಷ್ಟೇನಾಗ್ತದೆ, ಮನಸ್ಸು ಶಾಂತವಾಗ್ತದೆ. ಸರಿ, ಒಂದು ವೇಳೆ ನೀವು 500 ರೂಪಾಯಿನೇ ಕೊಟ್ಟಿರಬಹುದು, ಅವನು 50 ರೂಪಾಯಿನೇ ಕೊಟ್ಟಿರಬಹುದು. ಓಕೆ, ಯಾವುದೋ ಜನ್ಮದ ಕರ್ಮದ ಲೆಕ್ಕಾಚಾರ ಇತ್ತು ಅಂತ ಕಾಣುತ್ತೆ, ಕ್ಲಿಯರ್ ಆಯ್ತು ಅಂತ ತಿಳ್ಕೊಂಡ್ಬಿಟ್ಟು ಏನ್ ಮಾಡಿ ಆದ್ಮೇಲೆ ಸುಮ್ಮನೆ ಹೊರಗಡೆಗೆ ಬನ್ನಿ. ಹಂಗಂತ ಪ್ರಯತ್ನವನ್ನ ಮಾಡಿ ಸಿಟ್ಟು ಮಾಡ್ಬಿಟ್ಟು ಜಗಳ ಮಾಡಬೇಕಾದಂತ ಅನಿವಾರ್ಯತೆ ಇಲ್ಲ. ಅದಕ್ಕಾಗಿ ಇನ್ನೊಂದು ವಿಷಯ ತಿಳ್ಕೊಳ್ಳಿ, ಎಷ್ಟು ನಿಮ್ಮಲ್ಲಿ ಹಳೆ ಖಾತೆಗಳು ಉಳ್ಕೊಂಡಿರ್ತಾವಲ್ವಾ, ಅಷ್ಟು ಆ ಆತ್ಮ ಎದುರುಗಡೆಗೆ ಬಂದಾಗ ನಿಮಗೆ ಪುನಃ 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 ಸಿಟ್ಟು ಬರ್ತಾ ಹೋಗ್ತದೆ. ಸಿಟ್ಟಿನ ಜೊತೆಗೆ ನೀವು ಎಷ್ಟು ಇಡ್ತಿರೋ, ಎಷ್ಟು ಅದ್ರ ಜೊತೆಗೆ ಸಂಸಾರವನ್ನ ಮಾಡ್ತಿರೋ, ಅದನ್ನ ಜೊತೆಯಲ್ಲಿ ಚೆನ್ನಾಗಿ ಪ್ರೊಟೆಕ್ಟ್ ಇಟ್ಕೊಂಡಿರ್ತಿರೋ, ಅಷ್ಟು ನಿಮ್ಗೆ ಸಿಟ್ಟು ಜಾಸ್ತಿ ಬರುತ್ತೆ. ಎಷ್ಟು ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಜೊತೆಗಿರ್ತಿರೋ ಅಷ್ಟು ನಿಮಗೆ ಅದರ ಪ್ರಭಾವ ಬೀಳೋದಿಲ್ಲ. ನಮಗೆ ಗೊತ್ತು, ಪುನಃ ಪುನಃ ವಸ್ತುವನ್ನ, ಶರೀರವನ್ನ ಕಾರಣ ಇಲ್ಲಿ ಇಲ್ಲದೆ ಹೋಗ್ಲಿ ನೀರಿನಿಂದ ಸ್ವಚ್ಛ ಮಾಡ್ತಾ ಹೋದಾಗ ಕಾಯಿಲೆಗಳು ಬರುವಂತ ಸಾಧ್ಯತೆಗಳು, ಶರೀರ ಮಲಿನ ಆಗುವಂತ ಸಾಧ್ಯತೆಗಳು ಕಡಿಮೆ ಇರ್ತವೆ ಆತ್ಮೀಯರೇ. ಅದಕ್ಕಾಗಿ ಸರ್ವ ಸಮಸ್ಯೆಗೂ ಪರಿಹಾರ ರಾಜಯೋಗ. ಎಷ್ಟು ರಾಜಯೋಗವನ್ನು ನೀವು ಪವರ್ಫುಲ್ ಮಾಡ್ತಾ ಹೋಗ್ತಿರೋ ಅಷ್ಟು ಈ ಎಲ್ಲ ವಿಕಾರಗಳ ಪರ್ಸೆಂಟೇಜ್ ಏನಾಗ್ತಾ ಹೋಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ಏನಂತ, ನನ್ನ ಸಿಟ್ಟಿನ ಪ್ರಮಾಣ ಯಾವ ಲೆವೆಲ್ ಇದೆ. 5ರಿಂದ 4ಕ್ಕೆ ಹೋಗ್ಬೇಕು, 4ರಿಂದ 3ಕ್ಕೆ ಹೋಗ್ಬೇಕು ಅಂತ ಆ ನಿರೀಕ್ಷೆ ಮಾಡ್ಕೊಳ್ಬೇಡಿ. ಆದಷ್ಟು ಆ ಸಿಟ್ಟನ್ನು ಶಮನ ಮಾಡಬೇಕು, ಬಂದು ಕೂಡ ಬೇಗ ಕ್ಲಿಯರ್ ಮಾಡಬೇಕು. ಕ್ಲಿಯರ್ ಆದಷ್ಟು ಆದ್ಮೇಲೆ ಬಾಬನ ಎದುರುಗಡೆ ಕೂತ್ಕೊಂಡ ಟಕ್ ಅಂತ ಒಂದೇ ಸೆಕೆಂಡಲ್ಲಿ ಬಾಬನ ಹತ್ರ ಹೋಗ್ಲಿಕ್ಕೆ ಆಗತ್ತೆ. ವ್ಯಕ್ತಿಯ ಮೇಲಾಗ್ಲಿ, ಬಾಬನ ಮೇಲಾಗ್ಲಿ, ವಸ್ತುವಿನ ಮೇಲಾಗ್ಲಿ, ನಿಮ್ಮ ಪಾತ್ರದ ಬಗ್ಗೆ ಆಗ್ಲಿ, ಬೇರೆಯವ್ರ ಪಾತ್ರದ ಬಗ್ಗೆ ಆಗ್ಲಿ ನೀವು ಕಂಪ್ಲೇಂಟ್ ಮಾಡೋದಿಲ್ಲ. ಆವಾಗ ಯೋಗ ಮಾಡ್ಲಿಕ್ಕೆ ನಿಮ್ಗೆ ತುಂಬಾ ಸಮಯ ಸಿಗತ್ತೆ. ಮತ್ತೆ ಹೆಚ್ಚಿನ ಸಮಯ ಯಥಾರ್ಥ ಯೋಗ ಇರುವಂತ ಕಾರಣದಿಂದ ನಿಮ್ಮ ಮನಸ್ಸನ್ನ ಹೆಚ್ಚಿನ ಕಂಟಿನ್ಯೂಸ್ ಸಮಯದಲ್ಲಿ ಯೋಗ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಆ ಯೋಗನೇ ಕರೆಕ್ಟ್ ಆಗಿ ಇದ್ಬಿಟ್ಟು ಏನಾಗ್ಬಿಡ್ತದೆ ಆದ್ಮೇಲೆ ತನ್ನಿಂತಾನೇ ಸಿಟ್ಟಿನ ಪ್ರಭಾವ ಕಡಿಮೆ ಆಗ್ಬಿಟ್ಟಿದ್ದಿರ್ತದೆ. ಅದಕ್ಕಾಗಿ ಪವರ್ಫುಲ್ ಯೋಗವನ್ನ ಮಾಡಿ ಆ ಸಿಟ್ಟು 2 ಸೆಕೆಂಡ್ ಆದ್ರೂ ಕೂಡ ಅದನ್ನು ಎಷ್ಟು ಸಮಯ ಮನಸ್ಸಲ್ಲಿ ಇಟ್ಕೊಳ್ತಿರೋ ಅಷ್ಟು ನಿಮ್ಮನ್ನ ತೊಂದರೆ ಕೊಡ್ತದೆ. ನಿಮ್ಮನೇಲಿ ಇಲಿ ಒಳಗಡೆಗೆ ಬಂದ್ರೆ ಏನಾಗ್ತದೆ? ಅದಕ್ಕೆ ಇನ್ನೊಂದು ಬಾಬಾ ಏನ್ ಹೇಳ್ತಾರೆ, ಒಳಗಡೆ ಸೊಳ್ಳೆ ಕರ್ಸಿಬಿಟ್ಟು ಯಾಕೆ ಅದನ್ನು ಓಡಿಸುವಂತ ಪ್ರಯತ್ನವನ್ನ ಮಾಡ್ತೀರಾ? ಒಳಗೆ ಬರದಿದ್ದಾಗೆ ನೋಡ್ಕೊಳ್ಳಿ, ಅದಕ್ಕೆ ರಕ್ಷಣೆಯನ್ನ ಮಾಡ್ಕೊಳ್ಳಿ. ಅದಕ್ಕಾಗಿ ನಿಮ್ಗೆ ಏನ್ ಮಾಡಿ, ಪ್ರತಿದಿನ ಅಮೃತ ವೇಳೆಯಲ್ಲಿ ಪವರ್ಫುಲ್ ಯೋಗ ಮಾಡಿ ಹೊರಗಡೆ ಪ್ರಪಂಚಕ್ಕೆ ಹೋಗಿ ಮನಸ್ಸು, ಬುದ್ಧಿ, ಆತ್ಮವನ್ನು ಸದಾ ಕಾಲ ತಂದೆಯ ಮಡಿಲಲ್ಲಿ ಇಟ್ಕೊಳ್ಳಿ. ಈ ಎಲ್ಲ ವಿಧಿಯನ್ನ ನೀವು ನಿಮ್ಮದನ್ನಾಗಿ ಮಾಡಿಕೊಂಡಾಗ ಸಿಟ್ಟಿನ ಪ್ರಭಾವ ನಿಮ್ಗೆ ಏನಾಗ್ತಾ ಹೋಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. ಓಕೆ, ಅದಕ್ಕಾಗಿ ಬಾಬಾರವರು ಸಿಟ್ಟಿನ ಬಗ್ಗೆ ನಿಮ್ಗೆ ವಿಷಯವನ್ನ ತಿಳಿಸಿದ್ದಾರೆ. ಇದರ ಬಗ್ಗೆ ಮತ್ತೇನಾದ್ರೂ ನಿಮ್ಗೆ ಕ್ಲಾರಿಫಿಕೇಶನ್ ಬೇಕು ಅಂತಂದ್ರೆ ನೀವು ಕೇಳಬಹುದು. ಓಂ ಶಾಂತಿ. ಇವಾಗ ಅಕ್ಕೋರ ಪ್ರಶ್ನೆ ಏನು ಅಂತಂದ್ರೆ, ನಾವೇನೋ ಸಹನೆಯಾಗಿರ್ತೀವಿ, ನಾವೆಷ್ಟು ಸಹನೆಯಿಂದ ಇರ್ತೀವೋ ಅಷ್ಟು ಎದಗಡೆಯವ್ರು ಏನು ಮಾಡ್ತಾ ಇರ್ತಾರೆ, ನಮ್ಮ ಮೇಲೆ ಪ್ರಭಾವ ಬೀಳ್ತಾ ಇರ್ತಾರೆ. ಅದಕ್ಕೆ ಏನು ಮಾಡಬೇಕು? ಓಕೆ, ಅದಕ್ಕೆ 2 ವಿಧಿ ಇದೆ. ಏನು? ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಯಾವುದೋ ಒಂದು ವಸ್ತುವನ್ನ ನಿಮ್ಗೆ ಯಾರೋ ವ್ಯಕ್ತಿ ಕೊಡ್ಲಿಕ್ಕೆ ಬರ್ತಾರೆ ಅಂತ ತಿಳ್ಕೊಳ್ಳಿ. ಅದು ನಿಮ್ಗೆ ಇಷ್ಟ ಇಲ್ಲ, ಅದು ನಿಮ್ಗೆ ತೊಂದರೆ ಕೊಡತ್ತೆ ಅಂತಂದ್ರೆ ನೀವು ಸ್ವೀಕಾರ ಮಾಡ್ತಿರೋ ಮಾಡಲ್ವೋ? ಅದಕ್ಕೆ ಒಂದು ಬುದ್ಧನ ಒಂದು ಉದಾಹರಣೆ ಇದೆ. ಏನಿದೆ ಅಂತಂದ್ರೆ, ಒಂದ್ಸಲ ಬುದ್ಧ ವೃಕ್ಷದ ಕೆಳಗಡೆ ತಪಸ್ಸನ್ನು ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಆ ದೇಶದ ಮಂತ್ರಿ ಏನ್ ಮಾಡ್ತಾನಂತೆ, ಅಲ್ಲಿಗೆ ಬರ್ತಾನೆ. ಬಂದ್ಬಿಟ್ಟು ಏನ್ ಮಾಡ್ತಾನೆ, ಅವನಿಗೆ ಚೆನ್ನಾಗಿ ಬೈಲಿಕ್ಕೆ ಶುರು ಮಾಡ್ತಾನೆ. ಈ ದೇಶದ ರಾಜ ನೀನು, ರಾಜನ ಮಗ ನೀನು, ರಾಜ್ಯಭಾರ ಮಾಡ್ಬಿಟ್ಟು ಪ್ರಜೆಗಳನ್ನ ಚೆನ್ನಾಗಿ ಇಟ್ಕೊಳ್ಳೋದು ಬಿಟ್ಬಿಟ್ಟು ಇಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದೆ, ಚೆನ್ನಾಗಿ ಬೈಲಿಕ್ಕೆ ಶುರು ಮಾಡ್ತಾನೆ. ಬುದ್ಧ ಸುಮ್ಮನೆ ಕುಂದಿರ್ತಾನೆ, ಏನು ಮಾತಾಡಲ್ಲ. ಓಕೆನಾ? ಸರಿ. 10 ನಿಮಿಷ ಬೈದಾದ್ಮೇಲೆ ಕೇಳ್ತಾನೆ, ನಾನು ಇಷ್ಟೆಲ್ಲ ಹೇಳ್ತಾ ಇದ್ರು ನೀನು ಯಾಕೆ ಮಾತಾಡ್ತಾ ಇಲ್ಲ? ಅವಾಗ ಹೇಳ್ತಾನೆ, ನೀನು ಏನು ಕೊಟ್ಟಿದ್ಯೋ ಅದನ್ನ ನಾನು ಸ್ವೀಕಾರ ಮಾಡಿಲ್ಲ.
ಸ್ವೀಕಾರ ಮಾಡಲಿಲ್ಲ ಅಂದ್ರೆ ಯಾರ್ದು ಆಗ್ತದೆ? ಅದು ನಿನ್ನದೇ ಆಗ್ತದೆ, ನೀನೇ ನೋಡ್ಕೋ. ನನಗದು ಸಂಬಂಧ ಇಲ್ಲ. ನಾನು ಏನು ಜೀವನವನ್ನು ಮಾಡಬೇಕು ಅಂತ ನಾನು ನಿರ್ಣಯವನ್ನು ಮಾಡಿದ್ದೇನೆ. ಅದರಂತೆ ನಾನು ಮಾಡ್ತಾ ಇದ್ದೇನೆ. ಸರಿನಾ? ಅಂದ್ರೆ ಏನಾಗತ್ತೆ, ಅವರು ಅದನ್ನು ಹೇಳಿದ್ರೂ ಕೂಡ ಮಾನಸಿಕವಾಗಿ ನಾವು ಸ್ವೀಕಾರ ಮಾಡಬಾರದು. ಅಂದ್ರೆ ಸ್ವಸ್ಥಿತಿಯಲ್ಲಿ ಇದ್ದರೆ ಪರಿಸ್ಥಿತಿಯ ಪ್ರಭಾವ ನಮ್ಮ ಮೇಲೆ ಬೀಳೋದಿಲ್ಲ. ಇದು ಮೊದಲನೇದು. ಈಗ ಭಾಷಣ ಮಾಡೋದು ತುಂಬಾ ಈಸಿ. ಉದಾಹರಣೆ ಕೊಡೋದು ತುಂಬಾ ಈಸಿ. ಆದ್ರೆ ಪ್ರಾಕ್ಟಿಕಲ್ ಜೀವನದಲ್ಲಿ ಬಂದಾಗ ಅದನ್ನು ಕಾರ್ಯದಲ್ಲಿ ತರೋದು ತುಂಬಾ ಕಷ್ಟ. ಓಕೆನಾ? ಅವ್ರು ಬಾಯಿಗೆ ಬಂದಾಗ ಬೈತಾ ಇರ್ತಾರೆ, 4 ಜನ ಕೇಳ್ತಾ ಇರ್ತಾರೆ. ನಾವು ಸುಮ್ಮನೆ ಇದ್ರೆ ಏನ್ ಹೇಳ್ತಾರೆ, ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರೆ. ಅಂದ್ರೆ ನಾವು ಅದನ್ನ ತಪ್ಪು ಮಾಡಿದೀವಿ ಅಂತ ಒಪ್ಕೊಂಡಾಗ ಆಯ್ತಲ್ವಾ? ನಾವು ಸುಮ್ಮನೆ ಇದ್ದೀವಿ. ಸುಮ್ಮನೆ 4-5 ಜನ ಬೈತಾ ಇದ್ದಾರೆ. 4-5 ಜನ ನಿಂತಿದ್ದಾರೆ. ಒಬ್ಬ ನಿಮ್ಮನ್ನ ನಿಂದನೆ ಮಾಡ್ತಾರೆ. ನೀವು ಸುಮ್ಮನೆ ಇದ್ದೀರಿ. ನೀವು ತಪ್ಪು ಒಪ್ಕೊಂಡಂಗಾಯ್ತು. ಓಕೆ. ಆವಾಗ ಏನ್ ಮಾಡ್ಬೇಕು? ನೀವು ಅವರಿಗೆ ಉತ್ತರ ಕೊಡೋದಿದ್ರು ಕೂಡ ಅವರು ಶಾಂತವಾದ ಮೇಲೆ ಅವರಿಗೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡಿ. 1ನೇ ವಿಧಿ. 2ನೇ ವಿಧಿ ಏನು ಅಂತಂದ್ರೆ ಸಿಂಪಲ್, ತುಂಬಾ ಸಹಜವಾದಂತ ಪ್ರಾಕ್ಟಿಕಲ್ ವಿಧಿ ಏನು ಅಂತಂದ್ರೆ, ಯಾವುದೇ ಕರ್ಮವನ್ನ ಮಾಡುವಂತ ಮೊದಲು ಭಗವಂತನಿಗೆ ಒಪ್ಪಿಸಿಬಿಟ್ಟು ಮಾಡಿ. ಯಾವುದೇ ಕರ್ಮ ಇರಲಿ, ಲೌಕಿಕ, ಅಲೌಕಿಕ ಯಾವುದೇ ಇರಲಿ, ಬಾಬಾ ಈ ತೊನು ಮನ ಧನ ನಿನ್ನದು. ಓಕೆನಾ? ಇದು ನೋಡ್ಕೊಳ್ಬೇಕಾದ ಜವಾಬ್ದಾರಿ ನಿನ್ನದು. ಈ ಕರ್ಮದ ಫಲ ಏನು ಬಂದ್ರು ಜವಾಬ್ದಾರಿ ನಿನ್ನದು ಅಂತ ಬಿಟ್ಟು ಹೇಳಿ, ಕರ್ಮದ ಫಲ ಬಂದಾಗ ನೀವದನ್ನು ಸ್ವೀಕಾರ ಮಾಡಬೇಡಿ. ಅದು ಭಗವಂತನಿಗೆ ಒಪ್ಪಿಸಿ. ಅಣ್ಣವ್ರು ಇದು ಹೇಗೆ ಅಂತ ನೀವು ಪ್ರಶ್ನೆ ಕೇಳಿದ್ರೆ ನಾನು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ ಕೇಳಿ. ಒಂದ್ಸಲ ಬೆಂಗಳೂರಿನಲ್ಲಿ ನಾನು ಡ್ಯೂಟಿ ಮಾಡ್ತಾ ಇರಬೇಕಾದ್ರೆ ಆ ಸೇವಾ ಕೇಂದ್ರ ನಿಮಿತ್ತ ಟೀಚರ್ ಒಂದ್ ಕಡೆ ಸೇವೆ ಮಾಡ್ಲಿಕ್ಕೆ ಹೋಗಿ ಅಂತ ಹೇಳಿದ್ರು. ಸುಮಾರು 2001ನೇ ಇಸ್ವಿಯಲ್ಲಿ. ಆವಾಗ ಮೊಬೈಲ್ ಇರ್ಲಿಲ್ಲ, ಲ್ಯಾಂಡ್‌ಲೈನ್ ಮಾತ್ರ ಇತ್ತು. ಸರಿ, ಓಕೆ. ನಾನು ಒಂದ್ ಕಡೆಗೆ ಬಸ್ಸಲ್ಲಿ ಹೋಗ್ಬೇಕಿತ್ತು. ಅವಾಗ ಟೂ ವೀಲರ್ ಇರ್ಲಿಲ್ಲ ನನ್ನ ಹತ್ರ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ನಡ್ಕೊಂಡು ಹೋಗ್ಬೇಕಿತ್ತು. ಅಲ್ಲ, ಟೂ ವೀಲರ್‌ನಲ್ಲಿ ಹೋಗ್ತಾ ಇದ್ದೆ. ಟೂ ವೀಲರ್‌ನಲ್ಲಿ ಹೋಗ್ತಾ ಇದ್ದೆ, ಬಸ್ ಇರ್ಲಿಲ್ಲ. ಓಕೆ. ಹೋಗ್ತಾ ಇರ್ಬೇಕಾದ್ರೆ ಏನಾಯ್ತು ಅಂತಂದ್ರೆ, ಎ 3-4 ಕಿಲೋಮೀಟರ್ ಬಂದ ತಕ್ಷಣ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ನನ್ನ ಹತ್ರ ರೈನ್ ಕೋಟ್ ಇರ್ಲಿಲ್ಲ. ಎಲ್ಲಿ ನನಗೆ ಅಕ್ಕವ್ರು ಹೇಳಿದಾರೋ ಅಲ್ಲಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮಳೆ ಬಂದ್ಬಿಟ್ಟಿದೆ. ಅದರ ಮೊದಲು ಎಲ್ಲಿ ಮಳೆ ಸ್ಟಾರ್ಟ್ ಆಗಿದೆಯೋ ಅಲ್ಲಿ ಒಂದು ಅದೇ ಸೇವಾ ಕೇಂದ್ರಕ್ಕೆ ಸಂಬಂಧಪಟ್ಟಿದ ಗೀತಾ ಪಾಠಶಾಲೆ ಇತ್ತು. ನಾನೇನು ಯೋಚನೆ ಮಾಡಿದೆ, ಸೇವೆಗಂತ ಬಂದ್ಬಿಟ್ಟಿದೀವಲ್ವಾ, ಇವಾಗ ಏನ್ ಮಾಡೋಣ, ಇಲ್ಲೇ ಕ್ಲಾಸ್ ಮಾಡೋಣ. ಸರಿ, ಮಧ್ಯ ಫೋನ್ ಮಾಡಬೇಕು ಅಂದ್ರೆ ಎಸ್-ಟಿ-ಡಿ ಬೂತಿಗೆ ಹೋಗ್ಬಿಟ್ಟು ಫೋನ್ ಮಾಡ್ಬೇಕು. ಫೋನ್ ಮಾಡಿದ್ರೆ ಆ ಸಮಯದಲ್ಲಿ ನಿಮಿತ್ತ ಟೀಚರ್ ಕ್ಲಾಸ್ ಮಾಡ್ತಾ ಇರ್ತಾರೆ ಸೆಂಟರ್‌ನಲ್ಲಿ. ಅವಾಗ ಅವ್ರು ಫೋನ್ ರಿಸೀವ್ ಮಾಡಲ್ಲ, ನನಗೆ ಗೊತ್ತಿದೆ. ಅಲ್ಲಿ ಹೋಗಿದ್ದಾಯ್ತು, ಸೆಂಟ್ರಿಗೆ ಹೋಗ್ಬಿಟ್ಟು ಕೂತ್ಕೊಂಡಿದ್ದಾಯ್ತು, ಬಾಬಾನಿಗೆ ಹೇಳಿದಾಯ್ತು, ನೋಡಪ್ಪ ಬಾಬಾ ಪರಿಸ್ಥಿತಿ ಹಿಂಗಿದೆ, ಕ್ಲಾಸಿಗಂತ ಹೊರಟಿದೆ, ನಿಮಿತ್ತ ಟೀಚರ್ ಹಿಂಗೆ ಹೇಳಿದ್ದಾರೆ, ಅದಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಆದ್ರೆ ಇಲ್ಲಿ ಬಂದಿದ್ದೀರಿ, ಕ್ಲಾಸ್ ಮಾಡಿದಿದೆ, ಇದರ ಪ್ರತಿಫಲ ಏನೇ ಇದ್ರೂ ಜವಾಬ್ದಾರಿ ನಿಂದು, ಸೇವೆ ಮಾಡ್ತಾರ ನೀನು, ಒಳ್ಳೇದಾದ್ರು ಕೆಟ್ಟದಾದ್ರು ನಿನ್ ಜವಾಬ್ದಾರಿ ಅಂತ ಅವನಿಗೆ ಹೇಳಿ ಕ್ಲಾಸನ್ನ ಮಾಡಿ, ಕ್ಲಾಸ್ ಆದ್ಮೇಲೆ ಮತ್ತೆ ಸೆಂಟರಿಗೆ ಬಂದು ಅಕ್ಕೋರು ಕೂತ್ಕೊಂಡಿದ್ದಾರೆ ಪಕ್ಕದಲ್ಲಿ. ನಾನು ಅಕ್ಕೋರಿಗೆ ಹೇಳಿದೆ, ಅಕ್ಕೋರೆ ನೋಡಿ, ಈ ಸೇವಾ ಕೇಂದ್ರಕ್ಕೆ ನೀವು ಹೋಗ್ಲಿಕ್ಕೆ ಹೇಳಿದಿರಿ, ನಾನು ಅಲ್ಲಿ ಹೋಗಿಲ್ಲ, ಇಲ್ಲಿ ಕ್ಲಾಸ್ ಮಾಡ್ಕೊಂಡು ಬಂದೆ ಅಂತ ಹೇಳಿದೆ. ಹೇಳಿದ ತಕ್ಷಣದಲ್ಲಿ ಅಕ್ಕೋರು ಏನ್ ಮಾಡಿದ್ರು, ಸೆಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಎದುರುಗಡೆಗೆ ಫೋಟೋ ಇತ್ತು ಬಾಬಂದು. ಬಾಬನಿಗೆ ಹೇಳಿದೆ, ಬಾಬಾ ನೋಡು, ಕರ್ಮ ಮಾಡಿದ್ ನೀನು, ನಿಮ್ಮ ಮಗು ಚೆನ್ನಾಗಿ ನಿನಗೆ ಗಾಯನ ಮಾಡ್ತಿದ್ದು, ಏನು ಮಾಡ್ತಿದ್ದು ನನಗೆ ಗೊತ್ತಿಲ್ಲ, ನೀನು ತೆಗೆದುಕೋ, ಅದನ್ನು ಸ್ವೀಕಾರ ಮಾಡು, ನನಗೆ ಗೊತ್ತಿಲ್ಲ. ಈ ಫಾರ್ಮುಲಾವನ್ನು ಅಪ್ಲೈ ಮಾಡಿ. ಏನೇ ಕರ್ಮ ಮಾಡುವಂತ ಮೊದಲು ಮೊದಲು ಕರ್ಮ ಮತ್ತು ಕರ್ಮದ ಫಲವನ್ನ ನೀವು ಭಗವಂತನಿಗೆ ಅರ್ಪಣೆ ಮಾಡಿದ್ದೇ ಆದರೆ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳುವುದಿಲ್ಲ. ನಿಮ್ಮ ಮನೇಲಿ ಯಾರೋ ನೆಂಟರು ಬರ್ತಾರೆ, ನೀವು ಅಡಿಗೆ ಮಾಡಿ ಊಟಕ್ಕೆ ಬಡಿಸಿದಾಗ ಸಾಂಬಾರ್ ಚೆನ್ನಾಗಿಲ್ಲ ಅಂದ್ರೆ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳ್ತದೆ. ಆ ಸಾಂಬಾರ್ ಅಮ್ಮ ಮಾಡಿದಿದ್ರೆ ನೀವು ಹೋಗ್ಬಿಟ್ಟು ಅಮ್ಮನಿಗೆ ತಿಳಿಸಿದಾಯ್ತು, ನೀನು ಸಾಂಬಾರ್ ಮಾಡಿ ಚೆನ್ನಾಗಿಲ್ವಂತೆ. ಚೆನ್ನಾಗಿದ್ರು ಅಮ್ಮನಿಗೆ ಹೇಳಬೇಕು, ಚೆನ್ನಾಗಿಲ್ದಿದ್ರು ಅಮ್ಮನಿಗೆ ಹೇಳಬೇಕು. ಯಾಕಂತಂದ್ರೆ ಮಾಡಿರೋದು ಯಾರು? ಅಮ್ಮ. ಹಾಗೆ ಕರ್ಮ ಮತ್ತು ಕರ್ಮದ ಫಲವನ್ನ ನೀವು ಭಗವಂತನಿಗೆ ಅರ್ಪಣೆ ಮಾಡಿದಾಗ ಜವಾಬ್ದಾರಿ ಭಗವಂತ. ಇದನ್ನ ಅಪ್ಲೈ ಮಾಡಬೇಕು. ಇದನ್ನೇ ಮಹಾಭಾರತದಲ್ಲೂ ಕೂಡ ತೋರಿಸಿದ್ದಾರೆ. ಭೀಮ ಯುದ್ಧ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಕಾನೂನುಬದ್ಧವಾಗಿ, ದುರ್ಯೋಧನ ಮೇಲೆ ಗೆಲ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವಾಗ ಕೃಷ್ಣ ಏನ್ ಹೇಳ್ತಾನೆ, ತೊಡೆ ತೋರಿಸ್ತಾನೆ, ತೊಡೆ ಮೇಲೆ ಗದಾ ಪ್ರಹಾರ ಮಾಡ್ತಾನೆ, ಸೊಂಟ ಮುರಿದ್ಬಿಟ್ಟು ದುರ್ಯೋಧನ ಬಿಸಾಕ್ತಾನೆ. ಆವಾಗ ಭೀಮ ಮತ್ತು ದುರ್ಯೋಧನನಿಗೆ ಗದಾಯುದ್ಧ ಕಲಿಸಿರುವಂತ ಗುರು ಬಲರಾಮ ಅಲ್ಲಿ ನಿಂತಿರ್ತಾನೆ. ನಿಂತ ಕೇಳ್ತಾನೆ, ಅಲ್ಲಿ ಗದಾಯುದ್ಧ ಮಾಡೋದು ತಪ್ಪಲ್ವ, ನೀನ್ ಯಾಕೆ ಮಾಡ್ದೆ? ಅವಾಗ ಅವನೇನ್ ಹೇಳ್ತಾನೆ, ನನಗೆ ಗೊತ್ತಿಲ್ಲ, ಕೃಷ್ಣ ಹೇಳ್ದೆ ಮಾಡ್ದೆ. ಕೃಷ್ಣನಿಗೆ ಗದಾಯುದ್ಧ ಗೊತ್ತಾ? ನೀನು ಅವನ ಹತ್ರ ಕೇಳ್ಕೊ. ಕೃಷ್ಣನ ಹತ್ರ ಬಂದಾಗ ಕೃಷ್ಣ ಹೇಳ್ತಾನೆ, ಇವರು ಪಾಂಡವರ ಒಂದು ದ್ರೌಪದಿಗೆ ವಸ್ತ್ರಾಭರಣ ಆದಾಗ ನಿನ್ನ ಶಿಷ್ಯ ತಪ್ಪು ಮಾಡಿದಾಗ ನೀನು ಅವನಿಗೆ ಯಾಕೆ ಬುದ್ಧಿವಾದ ಹೇಳಲಿಲ್ಲ?
ವನವಾಸ ಅಜ್ಞಾತವಾಸ ಮುಗಿಸ್ಕೊಂಡು ಬಂದಾಗ 5 ಗ್ರಾಮ ಕೊಡು ಅಂತ ಕೇಳಿದ್ರು ಕೂಡ ಆವಾಗ ಇವ್ರಿಗೆ ಕೊಟ್ಟಿಲ್ವಲ್ಲ, ಆವಾಗ ನಿನ್ನ ಶಿಷ್ಯನಿಗೆ ಯಾಕೆ ಹೇಳಲಿಲ್ಲ? ಈಗ ಯಾಕೆ ನೀನು ಸತ್ಯ ಮತ್ತು ಸುಳ್ಳಿನ ಬಗ್ಗೆ ಬಂದಿದೀಯಾ? ಹೀಗೆ ಆತ್ಮೀಯರೇ, ತಂದೆ ಶ್ರೀಮತದ ಅನುಸಾರ ತಂದೆಗೆ ಜೀವನವನ್ನ ಕೊಟ್ಟು ಅದರಂತೆ ಕರ್ಮವನ್ನು ಮಾಡಿದಾಗ ಆ ಕರ್ಮದ ಫಲಕ್ಕೂ ಕೂಡ ಭಗವಂತನನ್ನ ಜವಾಬ್ದಾರಿ ಮಾಡಿದಾಗ ನೀವು ಸುರಕ್ಷಿತವಾಗಿರ್ತೀರಿ. ಆ ಕರ್ಮದ ಫಲ ಏನೇ ಆಗ್ಲಿ. ಅಂದ್ರೆ ಯಾರು ಹೊಗಳಿಕೆ ಮಾಡಿದ್ರು ಬಾಬಾ ನಿಂದೆ, ನಿಂದನೆ ಮಾಡಿದ್ರು ನಿನ್ನದೇ. ಕರ್ಮ, ಕರ್ಮೇಂದ್ರಿಯ, ಕರ್ಮದ ಆರಂಭ, ಕರ್ಮದ ಸಮಯ, ಕರ್ಮದ ಫಲ ಎಲ್ಲವನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಾ ಹೋಗಿ. ಜೊತೆಗೆ ಕರ್ಮ ಮಾಡುವಂತ ಸಂದರ್ಭದಲ್ಲೇ ಭಗವಂತನ ಹತ್ರ ಮಾಡಿಸಿ. ಇವತ್ತು ಎಂಥ ಮಕ್ಕಳಿದ್ದಾರೆ ಅಂತಂದ್ರೆ ಭಗವಂತನೇ ಸರಿ ಮುರಳಿ ನುಡಿಸ್ತಾ ಇಲ್ಲ, ಇವ್ರು ಹಿಂಗೆ ಹೇಳ್ಬಾರ್ದಿತ್ತು ಅಂತ ಹೇಳುವಂತ ಮಕ್ಕಳು, ಬಾಬನ ಮಕ್ಕಳು ಬೇಕಾದಷ್ಟು ಜನ ಇದ್ದಾರೆ. ಸರಿನಾ? ಅದಕ್ಕಾಗಿ ನೀವು ಈ ಒಂದು ಕರ್ಮದ ನೆಗೆಟಿವ್ ಫೀಲಿಂಗ್ ಇಂದ ಹೊರಗಡೆ ಬರಬೇಕು ಅಂತಂದ್ರೆ ನಿಮ್ಮ ಜೀವನದಲ್ಲಿ ಎಷ್ಟು ಭಗವಂತನ ಎದೆಗಡೆಗೆ ಇಡ್ತಾ ಹೋಗ್ತಿರೋ ಅವಾಗ ನಿಮ್ಮ ಸಂಪೂರ್ಣ ಸುರಕ್ಷತೆಗೆ ಜವಾಬ್ದಾರಿ ಯಾರು ಇರ್ತಾರೆ? ಬಾಬಾ ಇಡ್ತಾರೆ. ನೀವು ಒಬ್ಬರೇ ಹೋಗಿದ್ದೀರಾ, ನಾಯಿ ಬೌ ಬೌ ಅಂತ ಬಂದಾಗ ನೀವು ಆ ನಾಯಿನ ಓಡಿಸುವಂತ ಕೆಲಸ ನೀವು ಮಾಡಬೇಕಾಗತ್ತೆ. ಅದೇ ತಾಯಿಯ ಮಡಿಲಲ್ಲಿದ್ರೆ ಬೌ ಬೌ ಅಂತ ಬಂದಾಗ ಅದನ್ನು ಓಡಿಸುವಂತ ಕೆಲಸ ಯಾರ್ದು? ತಾಯಿದು. ನಿಮ್ಗೂ ಬೌ ಬೌ ಅಂದಾಗ ಸಮ ಪರ್ಸೆಂಟೇಜ್ ಭಯ ಆಗ್ತದೆ, ಅದ ಪರ್ಸೆಂಟೇಜ್ ಭಯ ಏನಾಗ್ತದೆ? ಕಡಿಮೆ ಆಗ್ತದೆ. ಅದಕ್ಕಾಗಿ ಆದ್ಮೇಲೆ ಸಿಂಪಲ್ ಏನು ಅಂತಂದ್ರೆ, ಇಷ್ಟು ನಿಮ್ಮ ಜೀವನವನ್ನ ವೈಯಕ್ತಿಕವಾಗಿ ನಾನು ಅಂತ ಮುಂದೆ ಹೋದಾಗ ಆ ಕರ್ಮದ ಫಲಾಫಲಗಳಿಗೆ ಜವಾಬ್ದಾರ ನೀನು, ಒಳ್ಳೇದಿಲ್ಲ ಕೆಟ್ಟದಿಲ್ಲ. ಓಕೆ, ನಿಮ್ಮ ಜೀವನದಲ್ಲಿ ಒಂದು ಪಕ್ಕಾ ನಿಶ್ಚಯ ಇಲ್ಲಿ ಏನು? ಈ ಕರ್ಮವನ್ನ, ಈ ಜವಾಬ್ದಾರಿಯನ್ನ, ಈ ಕೆಲಸವನ್ನ ಭಗವಂತನಿಗೆ ಹೇಳಿದ್ದೇನೆ, ಭಗವಂತನ ಹತ್ರ ಹೇಳಿಸ್ಬಿಟ್ಟು ಮಾಡ್ತಾ ಇದ್ದಾನೆ, ಭಗವಂತನೇ ಮಾಡ್ತಿದಾರಂತಂದ್ರೆ ಇದರಲ್ಲೂ ಖಂಡಿತವಾಗಿ ಇವತ್ತಲ್ಲ ನಾಳೆ, ಈ ವರ್ಷ ಅಲ್ಲ ಮುಂದಿನ ವರ್ಷ, ಇದರಲ್ಲಿ ನನಗೆ ಕಲ್ಯಾಣ ಇದ್ದೇ ಇದೆ ಹೇಳುವಂತಹ ಒಂದು ನಿಶ್ಚಯ, ನಂಬಿಕೆ, ವಿಶ್ವಾಸ ನಿಮ್ಮ ಈಶ್ವರ್ಯ ಜೀವನದಲ್ಲಿ ಇರಬೇಕು. ಪುನಃ 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 ಭಗವಂತನ ಉಪಯೋಗ ಮಾಡಿ 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 ಆ ಘಟನಾವಳಿಗಳು ನಿಮ್ಮ ಜೀವನದಲ್ಲಿ ಬಂದಾಗ, ಓಕೆ, ಈ ವಿಷಯ ನಾನು ಬಾಬನಿಗೆ ಹೇಳಿದ್ದೇನಲ್ವಾ, ಓಕೆ, ನಾನು ನಿರೀಕ್ಷೆ ಮಾಡಿರುವಂತ ರೀತಿಯಲ್ಲಿ ಆ ಸಮಯದಲ್ಲಿ ಬರದೇ ಇರಬಹುದು, ಮುಂದೆ ಯಾವಾಗಲಾದ್ರೂ ಫಲ ಬರುತ್ತೆ, ಅದು ಇದಕ್ಕಿಂತ ಚೆನ್ನಾಗಿ ಬರ್ತದೆ ಹೇಳುವಂತ ನಂಬಿಕೆ, ವಿಶ್ವಾಸ ನಿಮಗಿದ್ರೆ ಆ ಒಂದು ಸಿಟ್ಟಿನ ಪ್ರಭಾವ ಬರೋದಿಲ್ಲ. ಇನ್ನು ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ? ಸಿಟ್ಟು ನಿಮ್ಮ ಮೇಲೆ ನಿಮ್ಗೆ ಬರ್ತದೆ, ಬೇರೆಯವ್ರ ಮೇಲಲ್ಲ, ಎದುರುಗಡೆಯವರಲ್ಲ. ನೀವು ಮಾಡಿರುವಂತ ಕರ್ಮದಿಂದ ನಿಮಗೇ ಸಿಟ್ಟು ಬರ್ತದೆ, ನಾನು ನಿರೀಕ್ಷಿತ ಮಾಡಿರೋದು ಫಲ ಸಿಕ್ಕಿಲ್ಲ ಅಂತ. ಆ ವಿಷಯದಲ್ಲೂ ಕೂಡ ಫಲ ಸಿಗದಿದ್ದಾಗ ಅದನ್ನು ಕೂಡ ಶಿವಾರ್ಪಣ, ಭಗವಂತನಿಗೆ ಅರ್ಪಣೆ ಮಾಡೋದನ್ನ ಕಲ್ತ್ಕೊಳ್ಳಿ. ಇಲ್ಲ ಅಂತಂದ್ರೆ ಆತ್ಮೇಲೆ ಇವತ್ತು ನೋಡಿ, 5,000 ವರ್ಷದಿಂದ ಕರ್ಮ ಮಾಡಿದ್ರಲ್ಲ, ಫಲ ಹೆಂಗ್ ಬಂತು? ಅಸಫಲನೇ ಬಂತು ತಾನೇ. ಸಫಲತೆ ಬರಬೇಕು ಅಂತಂದ್ರೆ ಸಂಗಮ ಯುಗದಲ್ಲಿ ಇರ್ಲೇಬೇಕು, ಭಗವಂತನ ಎದುರುಗಡೆ ಇಡ್ಲೇಬೇಕು, ಅವನ ಹತ್ರ ಕರ್ಮ ಮಾಡಿಸ್ಲೇಬೇಕು. ಆ ಕರ್ಮ ಆದ್ಮೇಲೆ ಏನು ಫಲ ಬಂದ್ರು ಅದರಲ್ಲಿ ಕಲ್ಯಾಣ ಇದೆ ಹೇಳುವಂತ ನಂಬಿಕೆ, ವಿಶ್ವಾಸ ಮತ್ತು ಅನುಭವ, ನಿಮ್ಮ ಜೀವನದ ಅನುಭವ ನಿಮ್ಮಲ್ಲಿ ಇದ್ರೆ ಎಂದೂ ಕೂಡ ಮಾಯೆ ನಿಮ್ಮನ್ನ ಸೋಲಿಕ್ಕೆ ಸಾಧ್ಯ ಇಲ್ಲ. ಓಕೆನಾ?